ಹಲೋ ನಮಸ್ಕಾರ, ಹೇಗಿದ್ದೀರಿ? ಶುಭ ಸಂಜೆ. ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ವಿಸ್ತಾರ ನ್ಯೂಸ್ನ ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸಬೇಕು, ಥ್ಯಾಂಕ್ಸ್ ಹೇಳಬೇಕು. ಕಾರಣ ನಮ್ಮ ವ್ಯೂ ಪಾಯಿಂಟ್ನ ಹಲವು ವ್ಯೂ ಪಾಯಿಂಟ್ಗಳನ್ನ ಜನ ಒಪ್ಪಿಕೊಳ್ತಾ ಇರೋದಕ್ಕೆ ಎಸ್ ಅಬ್ಸಲ್ಯೂಟ್ಲಿ ಈ ವ್ಯೂ ಪಾಯಿಂಟ್ ನಾವು ಪ್ರಸ್ತುತಪಡಿಸ್ತಾ ಇರೋದು ಅಥವಾ ಇಲ್ಲಿರುವ ಗೆಸ್ಟ್ಗಳು ಪ್ರಸ್ತುತಪಡಿಸ್ತಾ ಇರೋದು ಅದೆಲ್ಲವನ್ನೂ ಕೂಡ ನಾವು ಸಮತೂಕದಲ್ಲಿ ನೋಡಿದಾಗ, ಸಮತೋಲಿತವಾಗಿ ನೋಡಿದಾಗ ಒಂದು ವ್ಯೂ ಪಾಯಿಂಟ್ ಬರುತ್ತಲ್ಲ, ಆ ವ್ಯೂ ಪಾಯಿಂಟ್ ನ ಬಗ್ಗೆ ನಾವು ಚರ್ಚೆ ನಡೆಸ್ತೇವೆ. ಆ ವ್ಯೂ ಪಾಯಿಂಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ ತಾವು ಹೇಳ್ತಾ ಇರೋದಕ್ಕೆ, ಹಾಗೆ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೆ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ಹೋಲ್ ಆಫ್ ದಿ ವಿಸ್ತಾರ ಟೀಮ್. ಇವತ್ತು ನಾನು ಬೆಳಗ್ಗೆ ಒಂದು ಸ್ವಲ್ಪ ಹಾಗೆ ಆಲೋಚನೆ ಮಾಡ್ತಾ ಇದ್ದೆ, ಒಂಚೂರು ಚರ್ಚೆ ನಡೆಸ್ತಾ ಇದ್ದೆ. ಈಗ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ, ಹೀಗೆ ನೂರಾರು ಚುನಾವಣೆಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಬರ್ತಾ ಹೋಗ್ತಾ ಇರ್ತವೆ. ಸ್ವಾತಂತ್ರ್ಯ ಬಂದ ನಂತರದಲ್ಲೂ ಕೂಡ ಹಲವು ನೂರು ಚುನಾವಣೆಗಳನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಚುನಾವಣೆ ಒಂದು ಕಡೆ, ಆಮೇಲೆ ಈ ಧರ್ಮದಂಗಲ್ ಮತ್ತೊಂದು ಕಡೆ. ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿರೋದು, ಈ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ವರ್ಸಸ್ ಬಿಜೆಪಿ ಅನ್ನೋದು ರಾಜ್ಯದಲ್ಲಿ ಆಗಿದೆಯಲ್ಲ, ಇದು ನಿಮ್ಮನ್ನ ಎಲ್ಲಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇದೆ? ಯಾವ ನರೇಟಿವ್ನ ಲೋಕಸಭಾ ಚುನಾವಣೆಗೆ ಸೆಟ್ ಮಾಡ್ತಾ ಇದೆ? ಏನು ಧರ್ಮ ಹೊಡ್ಕೊಂಡು, ಜಗಳ ಮಾಡಿಕೊಂಡು, ಇವ್ರಿಗೆ ಕಿತ್ತಾಡ್ಕೊಂಡು, ಇವ್ರ ವಿರುದ್ಧ ಇವ್ರು ಮಾತಾಡ್ಕೊಂಡು ಓಟ್ ಹಾಕಿಸ್ಕೊಳ್ಳುವಂಥ ದರ್ದು ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಾರ್ಟಿಗಳಿಗೆ ಬಂದಿದ್ಯಾ? ಜ್ಞಾನದೇಗುಲದ ವಿಚಾರ ಆಯಿತು, ಸ್ಕೂಲ್ ವಿಷಯ ಆಯಿತು, ರಾಮನಗರದ ವಕೀಲರ ಗಲಾಟೆ ವಿಚಾರ ಆಯಿತು. ಅದಕ್ಕಿಂತ ಮುಂಚೆ ಯಾವ ಶಾಲೆಗಳಲ್ಲೂ ಕೂಡ ಇಂತಿಪ್ಪ ಹಬ್ಬಗಳನ್ನು ಆಚರಣೆ ಮಾಡಬಾರ್ದು ಅಂತಾಯ್ತು. ಅದಕ್ಕಿಂತ ಮುಂಚೆ ಒಬ್ರು ಕನ್ನಡದ ಪೂಜಾರಿಗೆ ತಸ್ತಿಕ್ ಹಣ ಡಬಲ್ ಕೊಟ್ಟಿದ್ದೀವಿ, ವಾಪಸ್ ಕೊಡ್ರೆ ರೇ ಅನ್ನೋ ತರದಲ್ಲಿ ಚರ್ಚೆ ಆಗೋದಕ್ಕೆ ಬಂತು. ರಂಗೋಲಿ ಹಾಕಬಾರ್ದು, ಕುಂಕುಮ ಇಟ್ಕೋಬಾರ್ದು, ಹೀಗೆಲ್ಲ ಚರ್ಚೆ ಬಂತು. ಸೊ ಐ ವಾಂಟ್ ಟು ಆಸ್ಕ್ both of the political parties, in fact 3 of the political parties. ನಾನು ಬೋತ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂತಂದ್ರೆ, ಈ ಬಿಜೆಪಿ JDS ನವರು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅವರು ಬಾಯ್ ಫ್ರೆಂಡ್ಸ್ ಆಗ್ಬಿಟ್ಟಿದಾರಲ್ಲ, ಆ ಕಾರಣಕ್ಕೋಸ್ಕರ ನಾನು ಬೋತ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದರಲ್ಲಿ JDS ಮತ್ತು ಬಿಜೆಪಿ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿದ್ದೀನಿ. ಬಟ್ ಈ ಸೋಷಿಯಲ್ ಫ್ಯಾಬ್ರಿಕ್ ಹಾಳಾಗ್ತಾ ಇಲ್ವಾ? ನಿಮ್ಗನ್ಸಲ್ವಾ? ಈ ಸಮಾಜದ ಪದರ, ಈ ಸಮಾಜದ ಸ್ವಾಸ್ಥ್ಯ ಅಂತ ನಾವೇನು ಕರಿತೀವಲ್ಲ, ಅದು ಹಾಳಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಆಮೇಲೆ ಈ ಜಗಳಗಳು ಬಂದಾಗ, ಕದನಗಳು ಬಂದಾಗ ಈ ಸರ್ಕಾರವು ಕೂಡ ಅದನ್ನು ಕ್ವಿಕ್ ಆಗಿ ರಿಸಾಲ್ವ್ ಮಾಡೋದು ಬಿಟ್ಟು ಊರಲ್ಲಿರೋರೆಲ್ಲ ಬಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅದು ಇನ್ನೂ ಒಂದಿಷ್ಟು ಗಾಯಕ್ಕೆ ಉಪ್ಪು ಸುರಿದಂಗೆ ಆಗ್ತಿದೆ, ಬೆಂಕಿ ತಾಕ್ಸ್ದಂಗೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಆಮೇಲೆ ಇವರು ಏನೋ ಎಡವಟ್ಟು ಮಾಡಲಿ ಅಂತ ಇವ್ರು ಬಿಜೆಪಿಯವ್ರು ಕಾಯ್ತಾ ಇರ್ತಾರೆ. ಎಡವಟ್ಟು ಮಾಡಕ್ಕೆ ಇದ್ದೀವಿ ನಾವು ಅನ್ನೋ ಥರದಲ್ಲಿ ಕಾಂಗ್ರೆಸ್ನವರು ಈ ಧರ್ಮದ ವಿಷಯಕ್ಕೆ ಬಂದಾಗ, ಬೇರೆ ವಿಷಯಕ್ಕೆ ಬಂದಾಗ ಒಂದು ಸ್ವಲ್ಪ ಏನೇನೋ ಮಾಡ್ಕೊಳ್ತಾನೆ ಇರ್ತಾರೆ. ಯಾಕೆ? ವಾಟ್ಸ್ ಹ್ಯಾಪನಿಂಗ್? ಅಥವಾ ಈ ನರೇಟಿವ್ ಸೃಷ್ಟಿ ಆಗಿದೆಯಾ, ಅಥವಾ ನಾವು ಮೀಡಿಯಾದಿಂದ ಹಿಂಗೆ ಸೃಷ್ಟಿ ಆಗಿದೆ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ನಾನು ಪ್ರಶ್ನೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಬಹಳ ಸಲ ಕಾಣಿಸಲ್ಲ, ನಾನೇನು ಪರಮ ಅದ್ಭುತವಾದಂಥ ಮೇಧಾವಿ ಅಲ್ಲ. ಒಂದೊಂದ್ಸಲ ನಾನು ತಪ್ಪು ಹೇಳ್ಬೋದೇನೋ, ನನಗೆ ಗೊತ್ತಿಲ್ಲಪ್ಪ. ನಾನು ಇವತ್ತು ಸೊಸೈಟಲ್ ಆಂಗಲ್ ಅಲ್ಲಿ ಸೋಷಿಯಲ್ ಫ್ಯಾಬ್ರಿಕ್ ನ ಬಗ್ಗೆ ಮಾತನಾಡ್ತಾ ಇವತ್ತಿನ ವ್ಯೂ ಪಾಯಿಂಟ್ ನ ಶುರು ಮಾಡ್ತಾ ಇದ್ದೇನೆ. ವಾಟ್ಸ್ ಹ್ಯಾಪನಿಂಗ್ ವಿತ್ ಕರ್ನಾಟಕ ಅಂಡ್ ವಾಟ್ಸ್ ಹ್ಯಾಪನಿಂಗ್ ವಿತ್ ದಿಸ್ ಪೊಲಿಟಿಕಲ್ ಪಾರ್ಟೀಸ್. ಲೆಟ್ಸ್ ಬಿಗಿನ್ ದಿ ವ್ಯೂ ಪಾಯಿಂಟ್. ಇಲ್ಲಿ ನನ್ನ LED ಸ್ಕ್ರೀನ್ ಗಮನಿಸಿ ನೀವು. ಈ ಸರ್ಕಾರ ಬಂದಾಗಿಂದ ಕೆಲವು ದಂಗಲ್ಗಳನ್ನ ಮಾಡ್ಕೊಂಡು ಬಂತು. ಕೈ ಸರ್ಕಾರ ಒಂದಿಷ್ಟು ವೈಫಲ್ಯತೆಗಳನ್ನ, ಅಂದ್ರೆ ಇದನ್ನು ಬಹಳ ಈಸಿಯಾಗಿ ಬಗೆಹರಿಸಬಹುದಾಗಿತ್ತು. ಈ ಮಂಡ್ಯದ ಹನುಮಧ್ವಜ ವಿವಾದ ಯಾವುದೋ ಹಂತಕ್ಕೆ ಹೊರಟೋಯ್ತು. ಮಂಡ್ಯದಲ್ಲಿ ಗಲಾಟೆ ಆಗೋ ಹಂತಕ್ಕೆ ಹೊರಟೋಯ್ತು. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋ ಹಂತಕ್ಕೆ ಹೊರಟರು. ಯಾರೋ ಒಬ್ರು ಶಾಸಕರು ಬಂದ್ಬಿಟ್ಟು ನಾವಿರೋದು ಹಂಗೇನೇನೆ ಏನ್ರಿ ಮಾಡ್ಕೊಂತೀರಿ ಅನ್ನೋ ಥರದಲ್ಲಿ ಮಾತಾಡಕ್ಕೆ ಹೊರಟರು. ಅಂಡ್ ದೇರ್ ಇಸ್ ನೋ ಕಂಟ್ರೋಲ್ ಓವರ್ ಎನಿವನ್ ಅನ್ನೋ ಥರದಲ್ಲಿ ಈ ಮಂಡ್ಯದ ಹನುಮಧ್ವಜದ ವಿವಾದ. ನೋಡ್ರಿ, ಹನುಮಧ್ವಜ ಅಂತಂದ್ರೆ ಅದು ಕಾಂಗ್ರೆಸ್ಸಿಗೂ ಸೇರ್ಬೇಕಾಗಿರೋ ಧ್ವಜ, ಬಿಜೆಪಿಯ ಹಲವು ಜನಕ್ಕೂ ಸೇರ್ಬೇಕಾಗಿರೋ ಧ್ವಜ. ಒಟ್ಟಿನಲ್ಲಿ ಹನುಮನನ್ನ ಪೂಜಿಸುವವರೆಲ್ಲರಿಗೂ ಕೂಡ ಅದು ಬಹಳ ಪ್ರೀತಿಯ, ಗೌರವದ, ಭಕ್ತಿ ಭಾವದ ಧ್ವಜ. ಅದರಲ್ಲೂ ಗಲಾಟೆ ಮಾಡ್ಕೊಂಡ್ರು. ಬಟ್ ಅದನ್ನ ಸರಿಪಡಿಸೋಕ್ಕಾಗ್ಲಿಲ್ಲ. ಅಲ್ಲಿ ಒಂದು ಡ್ಯಾಮೇಜ್ ಆಗೋಯ್ತು. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹೋಗಿ ಏನೇನು ಎಡವಟ್ಟು ಮಾಡ್ಕೊಂಡ್ರು.
ಇದು ಈ ಸರ್ಕಾರದ ವೈಫಲ್ಯತೆ ಅಂತ ಕರಿತೀರೋ ಅಥವಾ ಬಿಜೆಪಿ ಇದನ್ನ ವೈಫಲ್ಯತೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತೋ, ನಾನು ಸ್ವಲ್ಪ ಓಪನ್ ಆಗೇ ಇಡ್ತೀನಿ ಚರ್ಚೆಯನ್ನು. ಸೆಕೆಂಡ್ ಒನ್, ಎರಡನೇದಕ್ಕೆ ಹೋಗೋಣ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಆಮೇಲೆ ಏನಾಯ್ತು, ಈ ಜ್ಞಾನದೇಗುಲದಲ್ಲಿ ಕೈ ಮುಗಿಬಾರ್ದು ಅಂತ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಅವರು ಇದು ಸಸ್ಯಕಾಶಿ, ಇದು ಕೈ ಮುಗಿದು ಒಳಗ ಬಾ. ಆಮೇಲೆ ಶಿಲೆಯೆಲ್ಲ ಕಲೆಯ ಬಲ, ಇದು ಕೈ ಮುಗಿದು ಒಳಗ ಬಾ, ನಾವೆಲ್ಲ ಗಮನಿಸಿದ್ದೀವಿ. ಆಮೇಲೆ ನಾನು ಈ ಸ್ಟುಡಿಯೋಗೆ ಬರುವಾಗ ಕೈ ಮುಕ್ಕೊಂಬರ್ತೀನಪ್ಪ, ನಮ್ಮ ತಂದೆ ತಾಯಿ ಕೈ ಮುಕ್ಕೊಂಬರ್ತೀನಪ್ಪ. ನಾನು ಯಾರಾದರೂ ದೊಡ್ಡವರು, ಹಿರಿಯರು, ಗುರುಗಳು ಕಾಣಿಸಿದ್ರೆ ನಮಸ್ಕಾರ ಸಾರ್ ಅಂತ ಕೈ ಮುಗಿತೀನಪ್ಪ. ಅಷ್ಟ್ಯಾಕ್ರಿ ಕಾಂಗ್ರೆಸ್ನವ್ರು ಬಂದರು, ನಮಸ್ಕಾರ ಸೂರ್ಯ ಮುಕುಂದ್ರ ಚೆನ್ನಾಗಿದ್ದೀರಾ ಅಂತ ಕೈ ಮುಗಿತೀನಪ್ಪ. ಬಿಜೆಪಿಯವ್ರು ಬಂದರು, ನಮಸ್ಕಾರ ಚಂದ್ರಶೇಖರ್ ಚೆನ್ನಾಗಿದ್ದೀರಾ ಅಂತ ಕೈ ಮುಗಿತೀನಪ್ಪ. ಈ ಕೈ ಮುಗಿಯಕ್ಕೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಹಂತಕ್ಕೆ ಹೋಗ್ಬಿಟ್ರೆ ಇಲ್ಲಿ ಏನೋ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆಯಲ್ಲ. ಯಾಕೆಲ್ಲದರಲ್ಲೂ ಏನೋ ಒಂದು ಮುಗ್ ತೋರಿಸ್ತಾರಲ್ಲ, ಸಮಥಿಂಗ್ ಈಸ್ ಅಮಿಸ್ ಅನ್ನೋ ಥರದಲ್ಲಿ ಈ ಗೌರ್ಮೆಂಟ್ ವಿಷಯದಲ್ಲಿ ಕಾಣ್ತಾ ಶುರುವಾಯಿತು. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ರಾಮನಗರದಲ್ಲಿ ವಕೀಲರು ಸಿಕ್ಕಾಪಟ್ಟೆ ಪ್ರತಿಭಟನೆಯನ್ನು ಮಾಡಿಬಿಟ್ರು. ಅಲ್ಲಿ ಒಬ್ಬ ವಕೀಲ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದ. ಆ ವಕೀಲನ ಪ್ರವೃತ್ತಿಯೇ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕೋದು ಅಂತ ಗೊತ್ತಾಯಿತು. ಅದಾದ ನಂತರದಲ್ಲಿ ಒಂದಿಷ್ಟು ಜನ ಬಂದರು, ಅದಕ್ಕೊಬ್ಬರು PSI ಬಂದರು. PSI ಬಂದು ಒಂದಿಷ್ಟು ಜನರ ವಿರುದ್ಧ ಹಾಗಾಗಬೇಕು ಹೀಗಾಗಬೇಕು ಅಂತಂದ್ರು. ಅದಾದ್ಮೇಲೆ ಅದು ವಕೀಲರ ವಿರುದ್ಧವೇ ತಿರುಗಿಕೊಳ್ತು. ಏನೇನೋ 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 ಆಗೋಯ್ತು. ಬಹಳ ಸುಲಭವಾಗಿ ಬಗೆಹರಿಸ್ಬೋದಾಗಿತ್ತ ಅಂತ, ಬಹಳ ಈಸಿಯಾಗಿ ಈ ಒಂದು ಘಟನೆಯನ್ನು ಬಗೆಹರಿಸ್ಬೋದಾಗಿತ್ತ ಅಂತ. ಹಾಗಾಗಿ ನಮ್ಮ ಕರಿಕೋಟ್ ಹಾಕೊಂಡಿದ್ದಂಥ ವಕೀಲರು, ವೃತ್ತಿಯಲ್ಲಿ ಪಾಪ ಹಲವು ರಿಸ್ಕ್ಗಳನ್ನು ಎಳೆದುಕೊಂಡು ಕೆಲಸ ಮಾಡುವಂಥ ವಕೀಲರು, ಹಲವು ಹೋರಾಟಗಳನ್ನು ಮಾಡಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡುವಂಥ ನಮ್ಮ ವಕೀಲರು ಇವತ್ತು ಬೀದಿಗಿಳಿಬೇಕಾಗಿ ಬಂತು. ಇದನ್ನು ಸರಿ ಮಾಡಬಹುದಾಗಿತ್ತಲ್ಲ. ಏನಕ್ಕೆ ಇವರು ಇದನ್ನು ಹಿಂಗೆ ಬಿಡ್ಕೊಂಡ್ರು ಈ ಗೌರ್ಮೆಂಟ್ನವರು? ನನಗೆ ಇದನ್ನೂ ಅರ್ಥ ಆಗಲಿಲ್ಲ. ಓಕೆ, ಈ ಘಟನೆ ಏನಾಯ್ತು ಅನ್ನೋದನ್ನು ಒಂದು ಸ್ವಲ್ಪ ಗಮನಿಸಿ ಬಿಡೋಣ. ನೋಡಿ, ಫೆಬ್ರವರಿ 3ನೇ ತಾರೀಕಂದು ವಕೀಲ ಚಾಂದ್ ಪಾಷಾ, ಚಾಂದ್ ಅಲ್ಲ ಚಾಂದ್ ಪಾಷಾ ಅನ್ನೋ ಮನುಷ್ಯರೊಬ್ಬರು ಅವಹೇಳನಕಾರಿ ಪೋಸ್ಟ್ ಒಂದನ್ನು ಹಾಕಿದ್ರು. ತುಂಬಾನೇ ಅವಹೇಳನಕಾರಿಯಾಗಿತ್ತು ಬಿಡಿ. ಅದು ಕೆಟ್ಟ ಕೊಳಕ ಭಾಷೆಯನ್ನು ಬಳಸಿ ಹಾಕಿದ್ರು ಆ ಪೋಸ್ಟ್. ಓಕೆ, ಅದನ್ನೇ ಹೇಳ್ತಾ ಇರೋದು, ಚಾಂದ್ ಪಾಷಾ ಅಲ್ಲ, ಚಾಂದ್ ಪಾಷಾ. ಕೇಳಿಸ್ತಾ? ಗೊತ್ತಾಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಸೊ ಫೆಬ್ರವರಿ 5ನೇ ತಾರೀಕಂದು ಹಿಂದೂ ಪರ ಸಂಘಟನೆಯಿಂದ ಜಿಲ್ಲಾ ವಕೀಲರ ಸಂಘಕ್ಕೆ ದೂರು ಹೋಯಿತು. ಫೆಬ್ರವರಿ 5ನೇ ತಾರೀಕಂದು ಹೋಯಿತು ದೂರು ಜಿಲ್ಲಾ ವಕೀಲರ ಸಂಘಕ್ಕೆ. ವಕೀಲ ಚಾಂದ್ ಪಾಷಾ, ನಾಟ್ ಚಾಂದ್ ಪಾಷಾ, ದ ಇಲ್ಲ ಅಲ್ಲಿ, ಚಾಂದ್ ಅಷ್ಟೇ. ಆ ಚಾಂದ್ ಪಾಷಾ ಜಿಲ್ಲಾ ವಕೀಲರ ಸಂಘಕ್ಕೆ ವಕೀಲ ದೂರು, ಅವರ ವಿರುದ್ಧ ದೂರು ಹೋಯಿತು. ನೆಕ್ಸ್ಟ್ ಪ್ಲೀಸ್. ಫೆಬ್ರವರಿ 6ನೇ ತಾರೀಕಂದು ಸಂಘದ ಕಚೇರಿಗೆ ಪ್ರಗತಿಪರ ಹಾಗೂ SDPIನ ಮುಖಂಡರು ಭೇಟಿ ಕೊಟ್ಟರು. ಇದೆಲ್ಲ ಟೈಮ್ ಲೈನ್ ಆಫ್ ದಿ ಇವೆಂಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಕೆಳಗಡೆ ಬ್ರೇಕಿಂಗ್ ಸ್ಟ್ರಕ್ ಆಗಿದೆ, ಯಾಕೆ ಅಂತ ಗಮನಿಸಿ. ಚಾಂದ್ ಪಾಷಾರನ್ನ ವಜಾ ಮಾಡಿ ಐಜೂರು PSIನ ಬಗ್ಗೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗಬೇಕು ಅಂತೆಲ್ಲ ಆಯಿತು. ಓಕೆ, ಆಮೇಲೆ ವಕೀಲರು ದೂರು ಕೊಟ್ಟರು. ಪಾಷಾ ಅವರ ಪರವಾಗಿ ವಜಾ ಮಾಡಬಾರ್ದು ಅಂತ ಗಲಾಟೆ ಮಾಡಿದ್ದಾಗಿ ದೂರು ಬಂತು. ಪಾಷಾ ಪರವಾಗಿ ವಜಾ ಮಾಡಬಾರ್ದು ಅಂತ ಗಲಾಟೆ ಮಾಡಿದ್ದಕ್ಕಾಗಿ ದೂರು ಬಂದ ನಂತರದಲ್ಲಿ ಫೆಬ್ರವರಿ 7ನೇ ತಾರೀಕಂದು ಕೌಂಟರ್ ಕೇಸ್ ಅನ್ನು SDPI ಮುಖಂಡ ರಫೀಕ್ ಖಾನ್ ಅನ್ನೋರು ದಾಖಲಿಸಿದ್ರು. ಒಂದೊಂದು ಸಲ ಹೋಗ್ಲಿ ಪ್ಲೀಸ್, ಎರಡೆರಡು ಸಲ ಬೇಡ. ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘಿಸಿ PSI ತನ್ವೀರ್ರಿಂದ ಕೇಸ್ ದಾಖಲು ಮಾಡಲಾಯಿತು. PSI ತನ್ವೀರನ್ನು ಅಮಾನತು ಮಾಡೋದಕ್ಕೆ ಒತ್ತಾಯಿಸಿ ವಕೀಲರು ಪ್ರತಿಭಟನೆಯನ್ನು ನಡೆಸಿದ್ರು. ಇದು ಇಷ್ಟು ಆಗಿರೋ ಘಟನೆ. ಅವ್ರ ಮೇಲೆ, ಚಾಂದ್ ಪಾಷಾ ಅವ್ರ ಮೇಲೆ ಹಲವು ಆರೋಪಗಳಿದ್ದಾವೆ. ಹಲವು ಸಲ ಅವರು ಬಾರ್ ಕೌನ್ಸಿಲ್ ಮುಂದೆ ತಪ್ಪೊಪ್ಕೊಂಡಿದ್ದಾರೆ. ಹೀಗೆಲ್ಲ ಇದೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಇಷ್ಟೆಲ್ಲ ಗೊಂದಲಗಳು, ತಸ್ತಿಖಾನದ ಬಗ್ಗೆ ಬೇರೆ ಬೇರೆ ಮಾತನಾಡ್ತಾ ಇದ್ದೆ ನಾನು. ಒಂದು ರೀತಿ ಈ ಗೌರ್ಮೆಂಟ್ ಇದೆಯಲ್ಲ, ಈ ಗೌರ್ಮೆಂಟು ರಾಮನಗರವನ್ನು ನಾನು ಸ್ವಲ್ಪ ಆ ಕಡೆ ಇಡ್ತೇನೆ. ಬಟ್ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ತೆಗೆದುಕೊಳ್ಳುವಾಗ ಬಗೆಹರಿಸಬಹುದಾಗಿರುವ ವಿಚಾರಗಳನ್ನು ಭಾಳ ಈಸಿಯಾಗಿ ತಗೊಂಡು ಯಾವಾಗ್ರೆ ಯಾಕೆ ಬಗೆಹರಿಸ್ಬೇಕು ಅನ್ನೋ ಥರದಲ್ಲಿ ಆಲಸ್ಯ ಧೋರಣೆಯನ್ನು ತೋರಿಸ್ತಿದ್ಯಾ
ಅಥವಾ ಬಿಜೆಪಿಯವರು ಅದನ್ನ ನಮಗೂ ಸಿಗ್ಬೇಕಾಗಿತ್ತು, ಒಂದು ಅಸ್ತ್ರ ಸಿಗ್ತಲ್ಲ ನಮಗೂ ಲೋಕಸಭಾ ಚುನಾವಣೆಯಲ್ಲಿ, ಇವ್ರು ಹಿಂಗೆ ಮಾಡ್ಕೊಳ್ಳಿ ನಾವು ವೇಟ್ ಮಾಡ್ತಾ ಇರ್ತೀವಿ ಅನ್ನೋ ಥರದಲ್ಲಿ ಏನಾದರೂ ಕಾಯ್ತಾ ಕೂತ್ಕೊಂಡಿದ್ದಾರ? ಇದು ನನ್ನ ಇವತ್ತಿನ ಪ್ರಶ್ನೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ದ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ದಿ ಸೊಸೈಟಿ ಏನಿದೆ ಅದಂತೂ ಹಾಳು ಬಿದ್ದೋಗ್ತಾ ಇರೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಇವರಿವರ ಜಗಳಗಳಲ್ಲಿ. 5 ಜನ ಗೆಸ್ಟ್ಗಳು ನಮ್ಮನ್ನ ಸ್ಟುಡಿಯೋದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ, ಮಹೇಶ್ ಗೌಡ್ರು JDS ಇಂದ ಜಾಯ್ನ್ ಆಗಿದ್ದಾರೆ, ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಜಾಯ್ನ್ ಆಗಿದ್ದಾರೆ, ಹಾಗೆ ಸೂರ್ಯ ಮುಕುಂದರಾಜ್ ಗೆಳೆಯರು ಹಾಗೂ ವಕೀಲರು ಜಾಯ್ನ್ ಆಗಿದ್ದಾರೆ, ಹಾಗೂ ಕಾಂಗ್ರೆಸ್ನ ವಕ್ತಾರರು ಕೂಡ ಹೌದು BB ಶಿವಶಂಕರ್ ಜಾಯ್ನ್ ಆಗಿದ್ದಾರೆ. ನಮ್ಮೊಟ್ಟಿಗೆ ಲೈವ್ ನಲ್ಲಿ ಹಿರಿಯ ಖ್ಯಾತ ಪತ್ರಕರ್ತರು. ನಾನು BB ಶಿವಶಂಕರ್ ಅವರ ರಿಯಾಕ್ಷನ್ ಒಂದನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಂತರದಲ್ಲಿ ಚರ್ಚೆಯನ್ನು ಓಪನ್ ಅಪ್ ಮಾಡ್ತೇನೆ. ಸರ್, ನಾನು ಇಷ್ಟೊತ್ತು ಮಾತನಾಡ್ತಾ ಇದ್ದೆ, ಹಲವು ಡೀಟೇಲ್ಸ್ನ ಜನರ ಮುಂದೆ ಇಡ್ತಾ ಇದ್ದೆ. ಇದನ್ನೆಲ್ಲ ಗಮನಿಸಿದಾಗ ತಮಗೆ ಏನನ್ಸುತ್ತೆ, ವಾಟ್ಸ್ ಹ್ಯಾಪನಿಂಗ್ ಅಂತ ತಮ್ಗನ್ಸುತ್ತೆ ಸರ್? ನಿಮ್ಮ ಡಿಸ್ಕಷನ್ ಲೈನ್ ನೀವು ಸೆಟ್ ಮಾಡಿದ ಟೋನ್ ಫಾರ್ ಡಿಸ್ಕಷನ್ ನಾನು ಗಮನಿಸಿದೆ. ಇಲ್ಲಿ ಮುಖ್ಯವಾಗಿ ನೀವು ಹೇಳ್ತಾ ಇರೋದು ಏನಂತಂದ್ರೆ, ಈ ಆಡಳಿತ ಪಕ್ಷ ಆಗಿರುವಂತ ಕಾಂಗ್ರೆಸ್ ಯಾಕೆ ಹೀಗೆ ಮೇಲಿಂದ ಮೇಲೆ ಎಡವಿ ಒಂದ್ ರೀತಿನಲ್ಲಿ ಸೊಸೈಟಿನಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆಮೇಲೆ ಒಂದು ಆಡಳಿತದಲ್ಲಿ ತನಗೆ ಆದಂತ ಒಂದು ಡಿಸ್ಟರ್ಬೆನ್ಸ್ ಅನ್ನ ತಾನು ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಅನ್ನೋದು ನಿಮ್ಮ ಒಂದು ಡಿಸ್ಕಷನ್ ಗುರಿ ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟ್. ಸೊ ಈಗ ಇದಕ್ಕೆ ನಾವು ಹೇಳೋದಾದ್ರೆ, ಒಂದು ಪಾರ್ಟಿ ಒಂದು ಪಾಲಿಟಿಕ್ಸ್ ಅನ್ನ ಹೀಗೆ ಮಾಡ್ಬೇಕು ಅಂತ ನಾವು ಹೇಳಕ್ಕಾಗಲ್ಲ. ಅದು ಅವ್ರಿಷ್ಟ. ಅವ್ರೇನೋ ಒಂದು ಅಜೆಂಡಾ, ಅವ್ರೇನೋ ಒಂದು ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್, ಇವಾಗ ಈಗ ತಾನೇ ಅವರು ಅಸೆಂಬ್ಲಿ ಎಲೆಕ್ಷನ್ ಅನ್ನ ಗೆದ್ದಿದ್ದಾರೆ. ಆಮೇಲೆ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ಲುವಂತ ಒಂದು ದೊಡ್ಡದಾದಂತ ಒಂದು ಸವಾಲು ಮತ್ತು ಗುರಿಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬೇಕಾದಷ್ಟು ಅವರು ಏನಂದ್ರೆ ಸ್ಟ್ರಾಟಜಿ ಮಾಡಿ, ಅದಕ್ಕೆ ಪ್ಲಾನ್ ಮಾಡಿ, ಆ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಬೇಕಾದಂತಹ ಎಲ್ಲ ಒಂದು ರೀತಿಯಲ್ಲಿ ಏನು ಯೋಜನೆಗಳನ್ನ, ಅಂದ್ರೆ ವ್ಯೂಹ ರಚನೆಯನ್ನ ಮಾಡೋದಕ್ಕೆ ಆ ಪಾರ್ಟಿಗೆ, ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ಒಂದು ಅವಕಾಶ ಇದೆ ಅಥವಾ ಹಕ್ಕಿದೆ. ಅದು ಇಟ್ ಈಸ್ ದೇ ಆರ್ ಫ್ರೀ ಟು ಡೂ ಇಟ್. ಅದನ್ನ ಹೀಗೆ ಮಾಡ್ಬೇಕು, ನಾವು ಕಾಂಗ್ರೆಸ್ ಹೀಗ್ ಮಾಡ್ಬೇಕಾಗಿತ್ತು, ಬಿಜೆಪಿ ಹೀಗ್ ಮಾಡ್ಬೇಕಾಗಿತ್ತು, ಹೀಗ್ ಮಾಡಿದ್ ಸರಿ ಇಲ್ಲ ಅಂತ ಹೇಳೋದು ಇದು ಅಂತಂದ್ರೆ, ನಾವು ಹೀಗ್ ಮಾಡ್ಬೇಕಾಗಿತ್ತು, ಮಾಡಬಾರ್ದಾಗಿತ್ತು ಅಂತ ಒಂದು ಅನಲೈಸ್ ಮಾಡ್ಬೋದೇ ಹೊರತು ಅವ್ರು ಹೀಗೆ ಮಾಡ್ಬೇಕು ಅಂತ ನಾವ್ ಹೇಳೋದಕ್ಕೆ ನಮ್ಗೇನು ವಿ ಹ್ಯಾವ್ ನೋ ಲೋಕಲ್ ಸ್ಟ್ಯಾಂಡ್. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಅನ್ನ ನಾವು ಗಮನಿಸಿದಾಗ, ಅಂದ್ರೆ ಕಾಂಗ್ರೆಸ್ಗೆ ಒಂದು ಆಡಳಿತ ಪಕ್ಷವಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಇನ್ ದಿ ಸ್ಟೇಟ್. ಅದು ಅಟ್ಲೀಸ್ಟ್ ಬೇಸಿಕ್ ಆಗಿ ಪ್ರೈಮರಿ ಆಗಿ ಅದನ್ನ ತಿಳ್ಕೊಳ್ಬೇಕು ತಾನು. ಯಾಕೆ ಅಂತಂದ್ರೆ, ಅನ್ಲೈಕ್ ಅದರ್ ಪಾರ್ಟೀಸ್, ಅಂದ್ರೆ ಅಪೋಸಿಷನ್ ಪಾರ್ಟೀಸ್ಗೆ ಅವರು ಪಾಲಿಟಿಕ್ಸ್ ಮಾಡ್ತಾರೆ, ಆದ್ರೆ ಅವರಿಗೆ ಲಾ ಅಂಡ್ ಆರ್ಡರ್ ಅಂದ್ರೆ ಅವ್ರ ಕೈನಲ್ಲಿ ಅಧಿಕಾರ ಅಥವಾ ಸರ್ಕಾರ ಇಲ್ಲ. ಸರ್ಕಾರ ಇರುವಂತ ಪಾರ್ಟಿ ತಾನು ಅದನ್ನೇನಂತ ಲಾ ಅಂಡ್ ಆರ್ಡರ್ ಅನ್ನ ಅದು ಏನು ರಕ್ಷಿಸಬೇಕಾದಂತಹ ಒಂದು ಎಕ್ಸ್ಟ್ರಾ ಅಬ್ಲಿಗೇಷನ್ ಅಂತ ರೆಸ್ಪಾನ್ಸಿಬಿಲಿಟಿ ಅದಕ್ಕಿರುತ್ತೆ. ರಾಜಕೀಯಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತೆ. ಒಂದು. ಎರಡನೇದು ಏನಂತಂದ್ರೆ, ಇಲ್ಲಿ ಕಾಂಗ್ರೆಸ್ ರಾಜಕೀಯವಾಗಿ ನಾವು ಮಾತಾಡೋದಾದ್ರೆ, ಇದು ಬಿಜೆಪಿಗೂ ಇದು ಅನ್ವಯ ಆಗುತ್ತೆ. ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಪೋಲರೈಸೇಷನ್ ಪಾಲಿಟಿಕ್ಸ್ ಬೇಕಾಗಿದೆ ಅಹೆಡ್ ಆಫ್ ಎಲೆಕ್ಷನ್ಸ್. ಅದು ಇಬ್ಬರಿಗೂ ಅವ್ರದೇ ಆದಂತ ಒಂದು ಏನು ವೋಟ್ ಬ್ಯಾಂಕ್ ಇದೆ. ಆಯಾ ವೋಟ್ ಬ್ಯಾಂಕ್ ಗೆ ಅವರು ತಮ್ಮ ಮೆಸೇಜ್ ಅನ್ನ ಕೊಟ್ಕೊಂಡು ಅದನ್ನ ಕನ್ಸಾಲಿಡೇಟ್ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಅವರು ಆಟ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಏನಂತ ಕಾಂಗ್ರೆಸ್ ಬಗ್ಗೆ ನಾವು ಹೇಳೋದಾದ್ರೆ, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಸಿಸ್ಟೆನ್ಸಿ ಕೊರತೆ ಇದೆಯಾ ಅನ್ನುವಂತ ಒಂದು, ಅಥವಾ ಕ್ಲಾರಿಟಿ ಕೊರತೆ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಇವಾಗ ಸಿದ್ದರಾಮಯ್ಯ ಅವರು ಇದಕ್ಕಿದ್ದಂಗೆ ನಿಮ್ಗೆ ಜ್ಞಾಪಕ ಇರ್ಬೋದು, ಸುಮಾರು ಒಂದು ತಿಂಗಳಿಂದಾಗೆ ಇದ್ದಕ್ಕಿದ್ದ ಹಾಗೆ ಅನ್ಪ್ರೊವೋಕೇಟಿವ್ ಆಗಿ ಏನೋ ಒಂದು ಕಾರಣ ಇಲ್ಲದೆ ಒಂದ್ ಮಾತು ಹೇಳ್ಬಿಟ್ಟಿದ್ರು. ಏನಂದ್ರೆ, ಹಿಜಾಬ್ ಮೇಲೆ ಇರುವಂತಹ ಒಂದು ಏನು ಸರ್ಕ್ಯುಲರ್ ಇತ್ತಲ್ಲ, ಅದನ್ನ ವಾಪಸ್ ತಗೊಂಡ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಕೇಸ್ ಬಾಕಿ ಇದೆ. ಅದ್ರ ಬಗ್ಗೆ ಹಿನ್ನೆಲೆನೆ ಇದನ್ನ ಪರಿಗಣಿಸದೆ ಅವ್ರು ನಾವು ಹಿಜಾಬ್ ಇದು ಸರ್ಕ್ಯುಲರ್ ನ ವಾಪಸ್ ತಗೊಳ್ತೀವಿ ಅಂತ. ಇನ್ನೊಂದ್ ಕಡೆ ಬಂದು ಏನ್ ಮಾಡ್ತಾರೆ, ಅಯೋಧ್ಯೆ ವಿಚಾರ ಅಂತ ಬಂದಾಗ ಒಂದ್ ಕಡೆ ಅವರು ಇದೇನಂದ್ರೆ ಈ ತರದ ಒಂದು ರಾಜಕೀಯದಲ್ಲಿ ಧರ್ಮ ಬೆರೆಸುವಂತ ಒಂದು ರಾಜಕೀಯ ಮಾಡಬಾರ್ದು ಅಂತ ಹೇಳ್ತಾನೆ ಅವ್ರೇನ್ ಮಾಡ್ತಾರೆ, ಜೈ ಶ್ರೀರಾಮ್ ಅಂತ ಒಂದು ಘೋಷಣೆಯನ್ನ ಇದು ಮಾಡಿ ರಾಮ ನಮ್ಮವನು ಅಂತ ಹೇಳಕ್ ಬರ್ತಾರೆ. ಆಮೇಲೆ ಎರಡನೇದು ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಇದು ಅಯೋಧ್ಯೆಯಲ್ಲಿ ಅಯೋಧ್ಯೆ ವಿಷಯನ ಇಟ್ಕೊಂಡು ಬಿಜೆಪಿನವರು ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾನೆ
ಆ ಒಂದು ಇದು ಅವರು ಕೂಡ ಏನ್ ಮಾಡ್ತಾರೆ, ಜೈ ಶ್ರೀರಾಮ್ ಅಂತ ಒಂದು ಹೇಳ್ತಾರೆ. ಅದು ಒಂಥರ ಗೊಂದಲ ಅಂತ ನಮ್ಗೆ ಅನ್ಸುತ್ತೆ. ಎರಡನೇದು, ಕಾಂಗ್ರೆಸ್ಗೆ ಬಹಳ ದೊಡ್ಡದಾದಂತ ಒಂದು ವಿಷಯ ಕೈಗೆ ಸಿಕ್ಕಿದೆ. ಅದೇನಂತಂದ್ರೆ, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಂತಹ ಆರ್ಥಿಕ ಅನ್ಯಾಯ, ಅದನ್ನ ಅವರು ಇನ್ನಷ್ಟು ಸ್ಟ್ರಾಂಗ್ ಆಗಿ ತಗೊಂಡು ಹೋಗ್ಬಹುದಾಗಿತ್ತು. ಯಾಕೆ ಅವ್ರು ಸ್ಟ್ರಾಂಗ್ ಆಗಿ ತಗೊಂಡು ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ, ಅಲ್ಲಿ ಎಲ್ಲೋ ಒಂದು ಕಡೆ ಇವರು ಜನಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆಯೇನೋ ಅಂತ. ಯಾಕೆಂದ್ರೆ ಒಂದ್ಸತಿ ಹೇಳ್ತಾರೆ, ದಿಸ್ ಇಸ್ ನಾಟ್ ಅಬೌಟ್ ಏನೋ ಈ ಹೋರಾಟ ಅನ್ನೋದು ಬಿಜೆಪಿಯ ವಿರುದ್ಧ ಅಲ್ಲ ಅಂತ ಅಂದ್ಬಿಟ್ರು ಒಂದ್ಸಾರಿ ಇದು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು. ಬಿಜೆಪಿ ವಿರುದ್ಧ ಹೋರಾಟ ಅಲ್ದೋದ್ರೆ ಇನ್ಯಾರ ವಿರುದ್ಧ ಹೋರಾಟ? ಹಾಗಾದ್ರೆ ಏನ್ ಹೇಳ್ತಾ ಇದ್ದೀರಾ? ಒಂದ್ಸತಿ ಪ್ರತ್ಯೇಕತೆ ಅಂದ್ರೆ ದೇಶ ಸಪರೇಟ್ ಆಗ್ಬಿಡ್ಬೇಕು ಅಂತ ಯಾರೋ ಒಬ್ರು ಅವ್ರ MP ಮಾತಾಡ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ಅದು ಏನಂದ್ರೆ ನಾವು ಫೆಡರಲ್ ಇದ್ರಲ್ಲ ಇಟ್ಕೊಂಡು ನಾವು ವಿ ಆರ್ ಫಾರ್ ಇಂಟಿಗ್ರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ. ಅವರು ಕೇಂದ್ರ ಸರ್ಕಾರದ ಒಂದು ಅನ್ಯಾಯ ವಿರುದ್ಧ ಮಾತಾಡ್ತಾರೆ. ಅದೇ ರೀತಿ ಬಿಜೆಪಿನವರು ಅಷ್ಟೇ, ಬಿಜೆಪಿಯನ್ನ ಇಲ್ಲಿ ಬೇಲ್ಔಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವರ ರಾಜಕೀಯನೇ ಬೇರೆ ಇದೆ. ಏನಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅನ್ನೋದನ್ನ ಒಂದು ಮೆಸೇಜ್ ಕೊಡ್ತಾ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲೇನಂತಂದ್ರೆ ನಾವು ಇದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಇರೋದ್ರಿಂದ ಅವ್ರೇನೋ ಒಂದು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಜನಕ್ಕೆ ಬರೋ ತರ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಇಷ್ಟು ದಿನ ಆದ್ರೂ ಕೂಡ ಇಲ್ಲಿ ಬರ ಪರಿಹಾರ ಯಾಕೆ ಕೊಟ್ಟಿಲ್ಲ ಸೆಂಟರ್ ಅನ್ನೋದು ಕಾಂಗ್ರೆಸ್ ಕೇಳೋದಲ್ಲ, ಜನ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಚಂದನ್, ರೈಟ್ ಸರ್. ಲೆಟ್ ಮಿ ಗೆಟ್ ಬ್ಯಾಕ್ ಟು ಯು. ಮಾತನಾಡ್ತೇನೆ, ಈ ಚರ್ಚೆಯನ್ನ ನಾನೊಂದು ಬ್ರೇಕ್ ತಗೊಂಡು ಬಂದು ಓಪನ್ ಅಪ್ ಮಾಡ್ತೇನೆ. ಹೀಗೇನೆ ಹಲವು ವಿವಾದಗಳನ್ನ ಕಾಂಗ್ರೆಸ್ ಸರ್ಕಾರ ಮೈ ಮೇಲೆ ಎಳೆದುಕೊಂಡಿದೆ ನಿಜ, ಆದರೆ ಅದಕ್ಕೆ ನಮಗೆ ಹೀಗಾಗಬೇಕು ಅಂತಾನೆ ಬಿಜೆಪಿಯು ಕೂಡ ಕಾಯ್ಕೊಂಡು ಕೂತ್ಕೊಂಡಿರೋ ತರದಲ್ಲಿ ಕಾಣಿಸ್ತಾ ಇದೆ. ಆಲ್ ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಮತ್ತೊಂದು ಕಡೆ ರಾಮನಗರದ ವಿಚಾರದಲ್ಲಿ ಬೇಕು ಅಂತ ಅಮಾಯಕ ವಕೀಲರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನ್ನೋ ಬಹಳ ದೊಡ್ಡ ಒಂದು ಹೋರಾಟ ನಡೆಯುತ್ತೆ. ಇದರ ಜೊತೆಗೇನೆ ಈ ಒಂದು ವಿಷಯವನ್ನ ಬಹಳ ಈಸಿಯಾಗಿ ಸಾಲ್ವ್ ಮಾಡಬಹುದಾಗಿದ್ದಂಥ ಗೌರ್ಮೆಂಟು ಅದೇನ್ ಗಲಾಟೆ ನಡ್ಕೊಳ್ಳಿ ನೋಡ್ಕೊಂಡ್ಬಿಡೋಣ ಅನ್ನೋ ಥರದಲ್ಲಿ ಈ ಇಡೀ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೋ ಇಲ್ವೋ ಅನ್ನೋ ಥರದ ರೀತಿಯಲ್ಲಿ ನಮಗೆ ಕಿವಿ ಕೇಳಿಸಲ್ಲ ಅನ್ನೋ ಹಾಗೆ ಇದ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ? ವೇರ್ ಇಸ್ ಇಟ್ ಗೋಯಿಂಗ್? ಎಲ್ಲ ಹಸ್ತವ್ಯಸ್ತವಾಗೋಗಿದೆ ಅನ್ನೋದು ಇವತ್ತಿನ ಪ್ರಶ್ನೆ. ಮತ್ತು ಈ ಪಾಲಿಟಿಕ್ಸ್ ಅನ್ನೋದು ಬಹಳ ಕೇರ್ಲೆಸ್ನೆಸ್ನಿಂದ ಕೂಡ್ಕೊಂಡ್ಬಿಟ್ಟಿದೆ ಅಂತ. ಯಾವುದಕ್ಕೂ ಥಾಟ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಬಿಕಾಸ್ ಹೃದಯದ ಒಳಗೆ ಪ್ಯೂರಿಟಿ ಇಲ್ಲ, ಆ ಕಾರಣಕ್ಕಾಗಿ ಕ್ಲಾರಿಟಿ ಇಲ್ಲ ಅಂತನ್ನೋದು ನಮಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಇರೋದು. ನಾನು BJP-ಅವರಿಂದ ಶುರು ಮಾಡ್ತೇನೆ, ನಂತರದಲ್ಲಿ ಕಾಂಗ್ರೆಸ್ಗೆ ಹೋಗ್ತೇನೆ, ಅದಾದಮೇಲೆ ನಾನು ಹಿರಿಯರಾದಂಥ ಬಸವರಾಜ್ ಮಾಲ್ಗತ್ತಿ ಸರ್ಗೆ ಬರ್ತೇನೆ. ಚಂದ್ರಶೇಖರ್, ನೀವು ನನಗೆ ಹೇಳಿ, ಕಳೆದ ಒಂದು ತಿಂಗಳಾಚೆಯಿಂದ, ನಾನು ಒಂದೇ ತಿಂಗಳು ತಗೊಳ್ತೇನೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದಕ್ಕಿದು ಏನಾದರೂ ಎಫೆಕ್ಟ್ ಆಗ್ತಿದೆಯೋ ಅಥವಾ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಧರ್ಮದಂಗಲ್ಲ ಇನ್ನೊಂದು ಅವತಾರ ಎಲ್ಲ ಆಯಾಮಗಳಲ್ಲೂ ಶುರುವಾಗಿದೆಯಲ್ಲ. ನೀವು ಅದನ್ನು ಕೈಗೆತ್ಕೊಳ್ಳೋಕ್ಕೆ, ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಿ, ಅವರು ಅದನ್ನು ಇನ್ನೊಂದು ಹಂತದ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಲ್ಲ. ಇದ್ರ ಮಧ್ಯೆ ನೀವು ಎಲ್ಲೋಗ್ಬೇಕು? ಅಲ್ಲ, ನೀವೆಲ್ಲ ಹೋಗ್ತೀರಿ, ನಾನೆಲ್ಲ ಹೋಗ್ಬೇಕು? ನೀವು ಕೇವಲ ಒಂದು ತಿಂಗಳು ಅಂತ ಹೇಳಿದ್ರೆ ಅದು ಐಸೋಲೇಟೆಡ್ ಅನ್ಸ್ಬಿಡುತ್ತೆ. ಈ ಸರ್ಕಾರ ಬಂದಾಗಲಿಂದ ಭಾಳ ದಿವಸ ಏನಾಗಿಲ್ಲ, 6 ತಿಂಗಳಿಂದ ನೋಡ್ಕೊಂಬನ್ನಿ. ಈ ಸರ್ಕಾರ ಬಂದಾಗಲಿಂದನೂ ಅಸಮರ್ಥತೆ ಅಂತಕ್ಕಂಥದ್ದು ಎದ್ದೆದ್ದು ಕಾಣ್ತಾ ಇದೆ. ಶುರುವಾದ ಮೇಲಿಂದ ಇವರು ಮೊದಲು ಪವರ್ ಟೆಸ್ಟ್ ಸ್ಟಾರ್ಟ್ ಆಯ್ತು, ಏನು ಅಧಿಕಾರಕ್ಕೋಸ್ಕರ ಅಧಿಕಾರದ ಹಾಕಿ ಕಿತ್ತಾಟ. ಎರಡನೇದು, ಇವ್ರದ್ದೇನು ಹಿಡನ್ ಕಾರ್ಯಸೂಚಿ ಇದೆಯಲ್ಲ ಸಿದ್ದರಾಮಯ್ಯನವ್ರದ್ದು, ಏನು ಈ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತೇಳಿ ಆ ಕಾರ್ಯಸೂಚಿಯನ್ನು ಒಳಗಡೆ ತರೋದಕ್ಕೆ ಇವೆಲ್ಲವೂ ಇವೆಂಟ್ಗಳು ಕ್ರೊನಾಲಜಿನ ನೋಡ್ಕೊಂಬನ್ನಿ. ಅಸಮರ್ಥ ಸರ್ಕಾರದಿಂದ ಇವರಿಗೆ ಮಿನಿಸ್ಟರ್ಗಳ ಮೇಲೆ ಕಂಟ್ರೋಲ್ ಇರಲಿಲ್ಲ, MLA-ಗಳ ಮೇಲೆ ಕಂಟ್ರೋಲ್ ಇರಲಿಲ್ಲ, ಆಫೀಸರ್ಗಳ ಮೇಲೆ ಕಂಟ್ರೋಲ್ ಇರಲಿಲ್ಲ. ಶುರುವಾಯಿತು ಏನು, ಕಾವೇರಿ ಟ್ರಿಬ್ಯುನಲಲ್ಲಿ ತಮಿಳುನಾಡು ಅನ್ಯಾಯ ಮಾಡ್ತಿದ್ರು ಕೂಡ ಅದು ಅನ್ಯಾಯ ಮಾಡ್ತಿದೆ, 31 TMC ಕೊಡಬೇಕಿತ್ತು, 61 TMC ಆಗಲೇ ಬಳಸ್ಕೊಂಡಿದೆ ಅಂತ ಫ್ಯಾಕ್ಟ್ ಅನ್ನ ಕೂಡ ಹೇಳೋದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲಸ ಯಾವ ಆಫೀಸರ್ಗಳಿಗಾಗಲಿಲ್ಲ. ಅವರು ಅದು ಡೈರೆಕ್ಟ್ ಆಗಿ ಮೀಟಿಂಗ್ ಅಲ್ಲಿ ಕೂತ್ರೆ ಇವರು ಆನ್ಲೈನ್ ಅಲ್ಲಿ ಹೋಗಿ ಕಟಾಚಾರಕ್ಕೆ ಆಗ್ತಾರೆ. ಇವತ್ತು ಕೂಡ ಕರ್ನಾಟಕ ಅನುಭವಿಸ್ತಾ ಇದೆ ತಮಿಳುನಾಡಿನ ನೀರು ಬಿಡೋದಕ್ಕೆ, ಕಾವೇರಿ ನೀರು ಬಿಡೋದಕ್ಕೆ ಈ ಸರ್ಕಾರದ ಅಸಮರ್ಥತೆನೇ ಕಾರಣ. ಕರೆಕ್ಟಾಗಿ ಅಲ್ಲಿ ಫಿಗರ್ಗಳನ್ನ ಇಡಲಿಲ್ಲ. ಅದಾದ್ಮೇಲೆ ಉಡುಪಿನಲ್ಲಿ ವಿಡಿಯೋ ಮಾಡ್ತಾರೆ, ನರ್ಸಿಂಗ್ ಅಲ್ಲಿ ಒಬ್ರು ನಾಲಾಯಕ ಸಚಿವರು ಹೋಗ್ಬಿಟ್ಟು ಹೇಳ್ತಾರೆ, ರೆಸ್ಪೆಕ್ಟ್ ಸಚಿವರು ಹೋಗ್ಬಿಟ್ಟು ಹೇಳ್ತಾರೆ, ಇದೊಂದು ಸಣ್ಣ ಇನ್ಸಿಡೆಂಟು, ಅಮಾಯಕರವರು ಅಂತ ಹೇಳಿ. ಅದಾದ್ಮೇಲೆ ಬೆತ್ತಲೆ ಮಾಡ್ತಕ್ಕಂಥ ಪ್ರಕರಣ ನಡೆಯುತ್ತೆ ಬೆಳಗಾಂನಲ್ಲಿ. ಒಂದು ಮಹಿಳೆನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡುತ್ತಾರೆ, ಅಲ್ಲೇನೇ ಸೆಷನ್ ನಡೀತಾ ಇರ್ತದೆ. ಒಂದು FIR ಮಾಡೋದಕ್ಕೆ ಯೋಗ್ಯತೆ ಇರೋಲ್ಲ ಆಫೀಸರ್ಗಳಿಗೆ.
ಅದನ್ನು ಕೇಳಬೇಕು ಅಂತ ಸರ್ಕಾರಕ್ಕೆ ಕನ್ಸಲ್ಲ. ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ಹಾನಗಲ್ಲಲ್ಲಿ ಏನು ಬ್ರೂಟಲ್ ಆಗಿ ರೇಪ್ ಆಗುತ್ತೆ ಒಂದು ಮುಸ್ಲಿಂ ಹೆಣ್ಮಗುದು, 15-16 ಜನ ರೇಪ್ ಮಾಡ್ತಾರೆ, ಒಂದು FIR ಮಾಡೋದಿಲ್ಲ. ಓಕೆ, ಏನು ಕೆರಗೋಡಲ್ಲಿ ಧ್ವಜದ ವಿಚಾರದೊಳಗಡೆಗೆ ಯಾಕೆ ಅಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕಿತ್ತು? ಶಿವಮೊಗ್ಗದಲ್ಲಿ ಹಿಂದೂಗಳ ಮನೆಗೆ ನುಗ್ಗಿ ಹೊಡೆದು ದಾಳಿಗಳನ್ನ ಮಾಡ್ತಾರೆ. ಅದೇ ಮತ್ತೆ ಗೃಹ ಸಚಿವರು ಹೇಳ್ತಾರೆ ಇಲ್ಲ ಇದೊಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಹೇಳಿ. ಯಾವುದೇ ಇನ್ಸಿಡೆಂಟ್ಗಳಾಗಲಿ ಅದಾದ್ಮೇಲೆ ನೀವು ಅದನ್ನ ಹೇಳ್ಕೊಂಡ್ ಬರ್ತಿದ್ದು ಏನು, ಮಣಿವಣ್ಣನು ಇವತ್ತು ಟೆಲಿಗ್ರಾಮ್ ಅಲ್ಲಿ ಒಬ್ಬ ಆಫೀಸರ್ ಮೆಸೇಜ್ ಕಳಿಸ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇವ್ರಿಗೆ CM ಭಯ ಇದೆಯಾ, ಮಿನಿಸ್ಟ್ರಿ ಭಯ ಇದೆಯಾ, ಸರ್ಕಾರದ ಭಯ ಇದೆಯಾ? ಇನ್ನೊಬ್ಬ ಆಫೀಸರ್ ಹೇಳ್ತಾನೆ ಸರ್ ಇದನ್ನ ಏನು ಮಕ್ಳಿಗೆಲ್ಲ ಕಲ್ಸಿದ್ದು ಪೇರೆಂಟ್ಸ್ಗಳು ಅಲ್ಲಿ ಹೋಗ್ತಾರಲ್ಲ ಅವರಿಗೆ ಪ್ರಶ್ನೆ ಮಾಡಿ ಅಂತ ಹೇಳೋದು. ನಾಚಿಕೆ ಆಗೋದಿಲ್ವೇನ್ರಿ ಇವರಿಗೆ? ಏನ್ ಮಾಡ್ತಿದೆ ಸರ್ಕಾರ? ಅಲ್ಲಿ ಶ್ರೀಕಾಂತ್ ಪೂಜಾರಿನ ಅರೆಸ್ಟ್ ಮಾಡ್ತಾರೆ, ಯಾರು ಕರಸೇವೆ ಮಾಡ್ತಿದ್ದ ಕರಸೇವಕನ್ನ. ಆವಾಗ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲಾ ಡಿಸ್ಟಿಕ್ಗಳಿಗೂ ಕಲ್ಸಿದೀವಿ ಅಂತೇಳಿ. ಒಂದು ತೋರಿಸ್ಲಿ, ಅದು ಕೇವಲ ಧಾರವಾಡ, ಹುಬ್ಳಿ ಧಾರವಾಡಕ್ಕೆ ಮಾತ್ರ ಹಳೆ ಕೇಸ್ ರಿಓಪನ್ ಮಾಡಿ ಅಂತ ಬಂತ. ಮತ್ತೆ ತೆಗೆದ್ರೆ ನಮಗೆ ಗೊತ್ತೇ ಇಲ್ಲ ಅಂತೇಳಿ SP ಮೇಲೆ ಹಾಕ್ತಾರೆ. ಯಾವುದಕ್ಕಾದ್ರೂ ಸರ್ಕಾರ ಓನ್ ಮಾಡ್ತಾ ಇದೆಯಾ? ಅದಾದ ಮೇಲೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಯಾವ ಧರ್ಮದಲ್ಲಿ ಸ್ವಾಮಿ ಇರೋದು? ಹಿಂದೂ ಧರ್ಮದಲ್ಲಿ. ಅವ್ರಿಗೋಸ್ಕರ ಅಂತೇಳಿ ಶಾಲೆಗಳು ಮಾಡಿದ್ದಾರೆ. ಆ ಶಾಲೆನಲ್ಲಿ ಸರ್ಕ್ಯುಲರ್ ಕಳಿಸ್ತಾರೆ ಏನಂತ, ಹಿಂದೂ ಹಬ್ಬಗಳನ್ನ ಮಾಡಬಾರ್ದು ಪ್ಲಸ್ ಮೊಹರಂನು ಮಾಡಬಾರ್ದು ಅಂತೇಳಿ. ಪರಿಶಿಷ್ಟ ಜಾತಿಲಿ ಮೊಹರಂ ವಿಷಯ ಏನಕ್ರಿ ಬಂತು? ಅಂದ್ರೆ ನಿಮ್ಮ ಉದ್ದೇಶ ಏನು? ಹಿಂದೂ ಧರ್ಮಗಳನ್ನ ಅಲ್ಲಿ ಇದು ಮಾಡಬೇಕು ಅಂತೇಳಿ. ಅಂದ್ರೆ ಆಫೀಸರೇ ಕಳಿಸ್ತಾರೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾರ್ಯಸೂಚಿ ಯಾರ್ದು? ಒಂದು ನಾಲಾಯಕ ಸರ್ಕಾರ ಇದು. ಯಾವ ಆಫೀಸರ್ ಮೇಲೆ ಕಂಟ್ರೋಲ್ ಇಲ್ಲ ಇವರಿಗೆ. ಜೊತೆಗೆ ಇವ್ರು ಹಿಡನ್ ಸೂಚಿಯನ್ನು ಯಾರ್ಯಾರು ಒಳಗಡೆಗೆ ತೋರಿಸ್ತಾರೆ ಅವರೆಲ್ಲರ ಹಿಂದೆಗಡೆ ಸರ್ಕಾರ ನಿಂತಿರ್ತಕ್ಕಂಥದ್ದು. ಇವತ್ತು ಇಡೀ ಸಿದ್ದರಾಮಯ್ಯನವರ ಸರ್ಕಾರದ ಏಕೈಕ ಕಾರ್ಯಸೂಚಿ ಅಂತ ಹೇಳಿದ್ರೆ ಹಿಂದೂ ಧರ್ಮವನ್ನು ಎಷ್ಟು ಬೇಕೋ ಅಷ್ಟು ನಾಶ ಮಾಡ್ತಕ್ಕಂಥದ್ದು, ಈ ಸಂಸ್ಕೃತಿಯನ್ನು ನಾಶ ಮಾಡ್ತಕ್ಕಂಥದ್ದು. ಜೊತೆಗೆ ಶಿವಕುಮಾರ್ ಅನ್ನ ಪರ್ಮನೆಂಟ್ ಆಗಿ ತುಳಿದ್ಬಿಟ್ಟು 5 ವರ್ಷನೂ ಅಧಿಕಾರ ಮಾಡೋದು. ಅದಕ್ಕೋಸ್ಕರ ಇವ್ರ ಜೊತೆಲಿರೋ ಎಲ್ಲಾರ್ಗೂ ಪವರ್ ಕೊಟ್ಬಿಟ್ರು. ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸರ್. ಒಬ್ರಿಗೂ ಕಂಟ್ರೋಲ್ ಇಲ್ಲ ಮಿನಿಸ್ಟರ್ಗಳಿಗೆ. ಒಬ್ರು 5 ವರ್ಷ ಅಂತಾರೆ, ಇನ್ನೊಬ್ರು 2 ವರ್ಷ ಅಂತಾರೆ, ಅವನಂತರ ಮಾತಾಡ್ತಾರೆ, ಇವ್ರಂತರ ಮಾಡ್ತಾರೆ. ಕಂಟ್ರೋಲ್ ಮಾಡ್ಬೇಕು ಅಂತ ಅನಿಸ್ತಲ್ಲ ಇಲ್ಲ ಅವ್ರಿಗೆ. ಯಾವುದೋ ಬೇರೆ ರಾಜ್ಯದ ರಾಹುಲ್ ಗಾಂಧಿ ಅದು ಯಾವುದೋ ಏನ್ ಕರ್ನಾಟಕದ ಆನೆ, ಇದು ತಮಿಳ್ನಾಡು ಆನೆ ಅಂತ ಇರುತ್ತಾ? ಆನೆ ತುಳಿಯುತ್ತಂತೆ. ಕರ್ನಾಟಕದಲ್ಲಿ 31 ಜನ ಆನೆ ತುಳಿದಕ್ಕೆ ಸತ್ತೋಗಿದ್ದಾರೆ, ಒಬ್ಬರಿಗೊಂದು ಪೈಸೆ ಕೊಟ್ಟಿಲ್ಲ. ಈ ನಾಲಾಯಕ ಸರ್ಕಾರ ಇವ್ರು ಏನು ಇಲ್ಲಿ ಕೇರಳದಲ್ಲಿ, ಹೌದ್ರಿ, ಕೇರಳದಲ್ಲಿ ಒಂದು ಧರ್ಮದ ಆಧಾರದ ಮೇಲೆ ಒಬ್ಬರಿಗೆ ಕೊಟ್ಟಿದ್ದಾರೆ. ಅದೇ ಕೇರಳದಲ್ಲಿ ಅದೇ ಜಿಲ್ಲೆಯೊಳಗೆ ಬೇರೆ ಹಿಂದೂಗಳು ಸತ್ತಿದ್ರಲ್ಲ ಅವ್ರಿಗೆ ಕೊಡ್ಬೇಕು ಅನ್ನಿಸ್ಲಿಲ್ವಾ? ಅತ್ತಿ ಬೆಲೆನಲ್ಲಿ ಪಟಾಕಿ ದುರಂತ ಆಯ್ತಲ್ಲ ಸರ್, ಪಟಾಕಿ ಅತ್ತಿ ಬೆಲೆನಲ್ಲಿ ಪಟಾಕಿ ಸತ್ತವರಿಗೆ. ಸೂರ್ಯ, ನಾನು ನಿಮ್ಮನ್ನು ಇಂಟರಪ್ಟ್ ಮಾಡಲ್ಲ ಸರ್, ಒಂದ್ ನಿಮಿಷ, 10 seconds ಐ ಆಮ್ ನಾಟ್ ಇಂಟರಪ್ಟಿಂಗ್ ಯು ಆಲ್ಸೋ. ನೀವಿಬ್ರು ಎಷ್ಟು ಬೇಕೋ ಅಷ್ಟು ಮಾತಾಡಿ, ನಾನು ಆಮೇಲೆ ಇಂಟರಪ್ಟ್ ಮಾಡು. ಜಸ್ಟ್ 10 seconds. ಹೇಳಿ ಚಂದ್ರಶೇಖರ್. ಅತ್ತಿ ಬೆಲೆನಲ್ಲಿ ಪಟಾಕಿ ದುರಂತ ಆದಾಗ ಇವನ್ ಕರ್ನಾಟಕದವರು ಕೂಡ ಸತ್ತಾಗ ಅವ್ರಿಗೆ ಚೆಕ್ಗಳು ಕೊಟ್ಟಿದ್ರ, ಆ ಚೆಕ್ಗಳು ಬೌನ್ಸ್ ಆಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಯಾರೇ ಪ್ರಾಣಕ್ಕೂ ಇವರಿಗೆ ಬೆಲೆನೇ ಇಲ್ಲ. ಆಂಧ್ರದಲ್ಲಿ ಇನ್ನೊಬ್ಬ ಯಾರು ಕ್ರಿಶ್ಚಿಯನ್ ಸಿಕ್ಕಿದ್ದಾನೆ, ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಾರೆ ಅಂತ ಹೇಳಿ ಅವರಿಗೆ ಬೆಲೆ ಬರ್ತದೆ. ಅವರ ಹಿಡನ್ ಕಾರ್ಯಸೂಚಿನೇ ಹಿಂದೂ ಧರ್ಮವನ್ನ ನಾಶ ಮಾಡೋದು. ಅದೇ ಕಾರ್ಯಸೂಚಿ ಎಲ್ಲ ಆಫೀಸರ್ ಕೈಲೂ ಆಗಿದೆ. ಹಾಗಾಗಿ ಈ ಅಸಮರ್ಥ ಸರ್ಕಾರ ಇವತ್ತು ದೇಶದ ಕಣ್ಣಿಗೆ ಕಾಣ್ತಾ ಇದೆ. ಫೈನ್ ಸೂರ್ಯ, ಒಂದು ಸಣ್ಣ ಪ್ರಶ್ನೆ, ಅದಾದ್ಮೇಲೆ ನಿಮಗೆ ಸಂಪೂರ್ಣ 3 minutes ನಿಮಗೆ ಕೊಡ್ತೀನಿ. ಲಾಯಕ್ ಅಂದ್ರೆ ಏನ್ ಹೇಳಿ? ಯಾರು ಅರ್ಹರಿದ್ದಾರೆ ಅಂತ. ಲಾಯಕನ ಆಪೋಸಿಟ್ ಏನ್ ಹೇಳಿ? ನಾಲಾಯಕ್. ಅದೇನು ಅನ್ಪಾರ್ಲಿಮೆಂಟರಿ ಅಲ್ಲ, ಅದು ಅದೇನು ಅನ್ಪಾರ್ಲಿಮೆಂಟರಿ ಪದ ಅಲ್ಲ. ಸಚಿವರಿಗೆ ಈಗ ನಾವು ಸರ್ಕಾರದ ವಿರುದ್ಧ ಹೇಳ್ತಾ ಇದ್ದಾರೆ. ನೀವು ನಾಲಾಯಕ್ ಬಿಜೆಪಿ ಅಂದ್ರೂ ಕೂಡ ಅದು ಅನ್ಪಾರ್ಲಿಮೆಂಟರಿ ಅಲ್ಲ. ಹೇಳ್ತೀನಿ ಬಿಡಿ, ನಾನು ಗೋ ಹೆಡ್ ಮಾತಾಡಿ. ನಾನು ಒಂದು ಪ್ರಶ್ನೆ, ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಬಿಡ್ತೇನೆ. ನೀವು ಈ ಸೌತ್ ವರ್ಸಸ್ ನಾರ್ತ್ ಡಿವೈಡ್ ತೆಗೆದ್ರಿ. ಆಕ್ಚುಲಿ ಗುಡ್ ಕ್ವೆಶ್ಚನ್. ಆಗ್ಬೇಕಾಗಿತ್ತು, ನಮ್ಗೆ ಅನ್ಯಾಯ ಆಗ್ಬೇಕಾಗಿತ್ತು ಅನ್ನುವ ಒಂದು, ನಮ್ಗೆ ಅನ್ಯಾಯ ಆಗೋಯ್ತು ಅನ್ನುವ ಒಂದು ವಿಷಯ ಏನಿದೆ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದ್ರಿ. ಬಟ್ ನೀವು ಅಲ್ಲಿ ಬರ್ತಾ 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 ಫ್ಲೋ ಕಳ್ಕೊಂಡ್ಬಿಟ್ರಿ. ಅದು ಎಲ್ಲೋ ಒಂದ್ ಕಡೆ ಆಂಟಿ ನ್ಯಾಷನಲ್ ಅನ್ನೋ ತರದಲ್ಲಿ ಆಗೋಯ್ತು, ನ್ಯಾಷನಲ್ ಅನ್ನೋ ತರದಲ್ಲಿ ಆಗೋಯ್ತು. ಈಗ ಮಾತಾಡ್ಬೋದಾ? ಇದನ್ನ ಒಂದು ನೀವು ಕನ್ಸರ್ನ್ ಇಟ್ಕೊಂಡು ಇಲ್ಲಿರುವಂತ ಸೋಷಿಯಲ್ ಫ್ಯಾಬ್ರಿಕ್ ಹಾಳಾಗ್ತಾ ಇದೆ ಅಂತ ನಾನು ಇಂಟರಪ್ಟ್ ಮಾಡೋದಿಲ್ಲ ಸೂರ್ಯಮುಖರಾಜ್. ನಿಮ್ಮ ಇದನ್ನ ಕಾಳಜಿ ಇದೆಯಲ್ಲ, ಥ್ಯಾಂಕ್ ಯು, ಅದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಂದು ಏನೇ ಇಶ್ಯೂಗಳಿರ್ಬೋದು, ಬಿಜೆಪಿ ಅವ್ರು ತಗೊಂಡಿರೋ ಇಶ್ಯೂ ಆಗಿರ್ಬೋದು, ಅಥವಾ ನೀವು ನಾವು ವೀಕ್ ಆಗಿದ್ದೀವಿ ಅಂತ ಹೇಳ್ಬೋದು ಕೆಲವು ವಿಚಾರಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ. ಬಟ್ ಯುವರ್ ಇಂಟೆನ್ಷನ್ ಏನು ಅಂದರೆ ಸೋಷಿಯಲ್ ಫ್ಯಾಬ್ರಿಕ್ ಹಾಳಾಗಬಾರ್ದು, ಸೊ ಇಲ್ಲಿರುವಂಥ ಜನರು ನೆಮ್ಮದಿಯಾಗಿರ್ಬೇಕು ಅನ್ನೋದು ನಿಮ್ಮ ಕಾಳಜಿ. ಸೊ ಅದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದ್ರೊಳ್ಳಿ ಇರ್ತೀನಿ. ಸೊ ಇವತ್ತು ನೀವು ಹೇಳೋದು ಸತ್ಯ ಆಗಿದ್ದಿದ್ರೆ ಇಬ್ಬರು ಸೇರಿ ಒಂದು ಎಲೆಕ್ಷನ್ ಮಾಡಿದ್ರು. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ.
2,000 ಮತಗಳ ಅಂತರದಿಂದ ಗೆದ್ದಿದ್ವಿ. ಶಿಕ್ಷಕರು ಅವರನ್ನ Congratulations. ಒಪ್ಕೊಂಡಿಲ್ಲ. Congrats. ಆಮೇಲೆ ನಿಜವಾಗ್ಲೂ ನಿಮ್ಗೆ ಇವತ್ತು ಈ ದೇಶದ ಬಗ್ಗೆ ಅಷ್ಟೇ ಕಾಳಜಿಯನ್ನು ತೋರಿಸ್ಬೇಕಾಗಿತ್ತು. ಯಾಕೆಂದ್ರೆ ಚಂಡೀಗಢಲ್ಲಿ ಮಾಡಿದಂತ ಇವ್ರ ಅವ್ಯವಹಾರ ಇದೆಯಲ್ಲ, ಚುನಾವಣಾ ಅಕ್ರಮ ಇದೆಯಲ್ಲ, ಅದನ್ನ ಸುಪ್ರೀಂ ಕೋರ್ಟ್ ಮೇಯರ್ ಪೋಲ್ ಇದನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಇವ್ರಿಗೆ ಸರಿಯಾದಂತ ಮುಖಭಂಗ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಇವ್ರು ಎಷ್ಟು ಅಕ್ರಮಗಳು ಮಾಡಿದ್ರು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಸ್ ನ ಅಸಂವಿಧಾನಿಕ ಅಂತ ಹೇಳಿದೆ. ರೈಟ್. ಸೊ ಅದು ದೊಡ್ಡ ಇಶ್ಯೂ. ಈ ದೇಶದ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಕೈ ಎತ್ತಿ. ಸೊ ಈ ದೇಶದ ಒಂದು ಆಂತರಿಕ ಭದ್ರತೆ ಆಗಿರ್ಬೋದು ಅಥವಾ ಪ್ರಜಾಪ್ರಭುತ್ವ ಆಗಿರ್ಬೋದು, ಡೆಮಾಕ್ರಸಿ ಆಗಿರ್ಬೋದು, ಎರಡನ್ನೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡಿದೆ, ಎತ್ತಿಡಿದಿದೆ. ಸೊ ನೀವು ನಾವು ಮಾಡಿರೋ ಈ ವಿಚಾರಗಳು, ಹನುಮಧ್ವಜ, ಇವೆಲ್ಲ ದೊಡ್ಡ ವಿಚಾರಗಳಲ್ಲ. ಅಲ್ಲಿ CT ರವಿ ಹೇಳ್ತಾರೆ ರಾಷ್ಟ್ರಧ್ವಜ ಹಾರಿಸಿದ್ರೆ ತಾಲಿಬಾನಿ ಧ್ವಜ ಅಂತಾರೆ. ರಾಷ್ಟ್ರಧ್ವಜವನ್ನ ತಾಲಿಬಾನಿ ಧ್ವಜ ಅಂದವ್ರ ವಿರುದ್ಧ ನೀವು ಮಾತಾಡ್ಬೇಕಲ್ಲ. ಸೊ ಅಲ್ಲಿ ಹನುಮಧ್ವಜವನ್ನ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಪರ್ಮಿಷನ್ ತಗೊಂಡಿದ್ದವರು ನಾಡಧ್ವಜ ಮತ್ತೆ ರಾಷ್ಟ್ರಧ್ವಜವನ್ನ ಹಾರಿಸ್ತೀವಿ ಅಂತ. ಸೊ ಅದನ್ನ ತಗೊಂಡ್ಬಿಟ್ಟು ಈ ತರ ಮಾಡಿದ್ರು. ಇನ್ನ ರಾಮನಗರದ ವಿಚಾರ, ವಕೀಲರು ಸಂಘರ್ಷ ಆಗ್ತಾ ಇದೆ. ಅದನ್ನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹ್ಯಾಂಡ್ಲ್ ಮಾಡಿರುವಂತ ವಿಧಾನ ಸರಿ ಇಲ್ಲ. ವಕೀಲರ ಮೇಲೆ ಕಂಪ್ಲೇಂಟ್ ಆಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಮ್ಮ ಸರ್ಕಾರನೇ ಜಾರಿ ಬಂದಿರೋದು. ಅವ್ರ ಸರ್ಕಾರದವರು ಬೆಳಗಾವಿ ಅಧಿವೇಶನದಲ್ಲಿ ವಕೀಲರು ಪ್ರತಿಭಟನೆ ಮಾಡಿದ್ರು, ಅದನ್ನ ಕೇರ್ ಮಾಡಿರ್ಲಿಲ್ಲ. ವಕೀಲರ ರಕ್ಷಣಾ ಕಾಯ್ದೆಯನ್ನ ಜಾರಿ ಮಾಡಿದ್ದು ನಮ್ಮ ಸರ್ಕಾರ. ಚುನಾವಣೆ ಮುಂಚೆನೆ ಅವತ್ತು ಬೆಳಗಾವಿ ಅಧಿವೇಶನದಲ್ಲಿ ವಕೀಲರು ನಡೀತಾ ಇದ್ದಂತ ಸತ್ಯಾಗ್ರಹದಲ್ಲಿ ಭಾಗವಹಿಸಿ DK ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ರು, ಅದನ್ನ ಈಡೇರಿಸಿದೀವಿ. ಸೊ ವಕೀಲರಿಗೆ ಏನ್ ಇವತ್ತು ಇಶ್ಯೂ ಏನಾಗ್ತಿದೆ ಅದನ್ನ ತಣ್ಣಗೆ ಮಾಡಿಸುವಂತ, ಅದನ್ನ ಕರೆದು ಅಲ್ಲಿರೋ ಮುಖಂಡರುಗಳನ್ನ ಕರೆದು ಮಾತಾಡುವಂಥದ್ದು ನಡೆಯುತ್ತೆ. ಅದು ಯಾರು ಚಾನ್ ಪಾಷಾ ಅನ್ನೋರು ಮಾಡಿರುವಂಥದ್ದು, ಅದನ್ನ ಒಪ್ಪುವಂಥದ್ದಲ್ಲ. ನ್ಯಾಯಾಂಗದ ಬಗ್ಗೆ ಒಂದು ಗೌರವ ಇರಬೇಕು. ಅವ್ರು ಬಳಸಿರೋ ಪದಗಳನ್ನ ನಾವು ಖಂಡಿಸ್ತೀವಿ. ಸೊ ಅದನ್ನ ಸರ್ಕಾರ ಯಾವತ್ತೂ ಅದನ್ನ ಪರವಾಗಿ ನಿಂತಿಲ್ಲ, ಚಾನ್ ಪಾಷಾ ಪರವಾಗಿ ನಿಲ್ಲಲ್ಲ. ಓಕೆ, ವಾಟ್ ಇಸ್ ದ ಫೈನಲ್ ಟೇಕ್? ಸೊ ಫೈನಲ್ ಟೇಕ್, ಈ ವಿಚಾರಗಳೇನಾಗ್ತಾ ಇದೆಯಲ್ಲ, ಕ್ಷುಲ್ಲಕವಾದಂಥ ರಾಜಕಾರಣವನ್ನ BJP ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ, ಒಂಟಿಗೋಡಿ ಪ್ರಕರಣ ಆಗಿರ್ಬೋದು, ಅಥವಾ ಒಂಟಮುರಿ ಪ್ರಕರಣ ಆಗಿರ್ಬೋದು, ಅಥವಾ ಒಂಟಮುರಿ ಪ್ರಕರಣಕ್ಕಿಂತ ದೊಡ್ಡ ಪ್ರಕರಣಗಳು ಈ ದೇಶದಲ್ಲಿ ಆಗಿದೆ. ಹತ್ರಾಸ್ನ ಅತ್ಯಾಚಾರ ಪ್ರಕರಣ ಆಗಿದೆ. ಮಣಿಪುರದಲ್ಲಿ 2 ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ. ಅದ್ರ ಮೇಲೆ ಕೇಂದ್ರ ಸರ್ಕಾರ ಏನ್ ನಿಲುವು ತಗೊಂತ ಇದೆ? ಸೊ ಇವ್ರ ಪ್ರಶ್ನೆ. ಆಮೇಲೆ ಇದನ್ನ ತಮಿಳುನಾಡು ಚೆಕ್ ಬೌನ್ಸ್ ಆಗಿದೆ, ಆಮೇಲೆ ಇದು ಅತ್ತಿಬೆಲೆ ಬಾರ್ಡರ್ ಅಲ್ಲಿ ಅಂತ ಹೇಳಿದ್ರು. ಅಲ್ಲಿರೋರಿಗೆ ಚೆಕ್ ಬೌನ್ಸ್ ಆಗಿದ್ರೆ ಅದನ್ನ ನೀವು ಹೇಳಿ ಎಲ್ಲ ಚೆಕ್ ಬೌನ್ಸ್ ಆಗಿದೆ ಅಂತ. ಸುಮ್ಮನೆ ಇಲ್ಲದೇ ಇರೋ ಮಾಹಿತಿಗಳನ್ನೆಲ್ಲ, ತಪ್ಪು ಮಾಹಿತಿಗಳನ್ನ ಕೊಡುವಂಥದ್ದು ಮಾಡ್ತಾ ಇದ್ದೀರಿ. ಇವತ್ತು ಶಿಕ್ಷಕರು ಇವ್ರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಇಬ್ರಿಗೂ. ಸೊ ಇಬ್ರು ನೀವೇನು ಹೇಳ್ತಾ ಇದ್ದೀರಲ್ಲ, ಈ ಯಾವ ವಿಚಾರಗಳನ್ನ ತಳಮಟ್ಟದಲ್ಲಿರುವಂಥ ಜನ ಆಗಲಿ, ಸುಶಿಕ್ಷಿತರಾಗಲಿ ಒಪ್ತಾ ಇಲ್ಲ. ಸೊ ಅಂಥ ವಿಚಾರಗಳನ್ನ ಖಂಡಿಸಿದರೆ ಅದರ ಪರಿಣಾಮನೇ ಇವತ್ತಿನ ಚುನಾವಣೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇತಿಹಾಸದಲ್ಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇರಲಿಲ್ಲ, ಇವತ್ತು ಗೆದ್ದಿದ್ದೀವಿ. ಶಿಕ್ಷಕರು ಕೂಡ ನಮ್ಮನ್ನ ಬೆಂಬಲಿಸಿದ್ದಾರೆ. ಆಮೇಲೆ ಮಣಿವಣ್ಣನ್ ಮಾಡಿರೋದನ್ನ ನಾನು ಒಪ್ಪಲ್ಲ. ಸೊ ಅದನ್ನ ಮಂತ್ರಿಗಳ ಗಮನಕ್ಕೂ ತರಲಾಗಿದೆ. ಏನು ಅವರು ಒಬ್ಬ ಅಧಿಕಾರಿ ಆಗ್ಬಿಟ್ಟು ವಾಟ್ಸಪ್ ಅಲ್ಲಿ ವಾಯ್ಸ್ ನೋಟ್ ಕಳ್ಸೋದು, ನಾನು ಎಲ್ಲಾನು ಸರಿ ಅಂತ ಒಪ್ಕೊಳ್ಳಲ್ಲ. ತಪ್ಪಿರೋದನ್ನ ತಪ್ಪು ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ಒಬ್ಬ ಅಧಿಕಾರಿ ಆಗ್ಬಿಟ್ಟು ಅಧಿಕೃತವಾಗಿ ಜ್ಞಾಪನಗಳನ್ನ ಕಳಿಸ್ಬೇಕು, ಆದೇಶಗಳನ್ನ ಮಂತ್ರಿಗಳ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ಆತ ಅತಿ ಉತ್ಸಾಹದಿಂದ ಮಾಡಿದರೆ ಅವ್ರಿಗೆ ತಕ್ಕ ಇದನ್ನ ಆಫೀಸರ್ಸ್ ನಾಟ್ ಅಂಡರ್ ದಿ ಗವರ್ಮೆಂಟ್ಸ್ ಕಂಟ್ರೋಲ್, ದೇ ಆರ್ ಅಂಡರ್ ದ ಗವರ್ಮೆಂಟ್ ಕಂಟ್ರೋಲ್. ಅವ್ರು ಯಾವ್ದೋ ಅನಧಿಕೃತವಾಗಿ ಅಧಿಕೃತ ಸರ್ಕಾರದ ಮಾನ್ಯತೆ ಇಲ್ಲ. ಗವರ್ಮೆಂಟ್ಸ್ ಕಂಟ್ರೋಲ್, ಬಟ್ ದೇ ಕ್ಯಾನ್ ಸೆಂಡ್ ಸಮಥಿಂಗ್ ಥ್ರೂ ಅದನ್ನೇ ನಾವು ಹೇಳ್ತಾ ಇರೋದು. ಸೊ ಅವ್ರ ಟೆಲಿಗ್ರಾಮ್ ಸರ್ಕಾರದ ಅಲ್ಲ, ಮಂತ್ರಿಗಳ ಸೂಚನೆ, ತಾವು ಕೂಡ ಒಬ್ಬ ವಕೀಲರು. ಇವತ್ತು ರಾಮನಗರದಲ್ಲಿ ವಕೀಲರು, ನಿಮ್ಮದೇ ವಕೀಲರು, ನೀವು ಕೂಡ ಅದೇ ವರ್ಗಕ್ಕೆ ಸೇರಿದಂಥವ್ರು, ನೀವು ಕೂಡ ಅದೇ ಪ್ರೊಫೆಷನ್ಗೆ ಸೇರಿದಂಥವ್ರು. ಇವತ್ತು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅದನ್ನ ಎಷ್ಟು ನೀಟಾಗಿ, ಎಷ್ಟು ಆರಾಮಾಗಿ ಈ ಸರ್ಕಾರ, ಎಷ್ಟು ಸಂವಿಧಾನಬದ್ಧವಾಗಿ, ಎಷ್ಟು ನ್ಯಾಯಯುತವಾಗಿ, ಎಷ್ಟು ಕಾನೂನಾತ್ಮಕವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಮಾತಾಡಿ ಅಲ್ಲ, ಅದಕ್ಕೆ ಹೇಳ್ಬಿಡ್ತೀನಿ. ನೀವು ಮಾಡಿಲ್ಲ ಅಂತ ಎಲ್ಲಾನು ಮಾಧ್ಯಮದ ಮುಂದೆ ಬರಲ್ಲ. ಪೊನ್ನಣ್ಣ ಅವರು ಆ ಘಟನೆ ಆಗಿ ಎರಡನೇ ದಿವಸಕ್ಕೇನೆ ಕರೆದು ಸಭೆಗಳನ್ನ ಮಾಡಿ ಖ್ಯಾತ ಸಾಹಿತಿಯ ಪುತ್ರ ಕೂಡ ಹೌದು. ಅಲ್ಲ, ಅದೇನಾದ್ರು ಇರ್ಬೋದು. ಯಾಕೆ ಹೇಳ್ತಾ ಇದೀನಿ ಕೇಳಿ ಸೂರ್ಯ ಮುಕುಂದರಾಜ್. ಸೂರ್ಯ, ನೀವೊಬ್ಬ ಖ್ಯಾತ ಸಾಹಿತಿಯ, ಕನ್ನಡಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟ, ಬಹಳ ಪ್ರೀತಿಸುವ, ಗೌರವಿಸುವ ಸಾಹಿತಿಯೊಬ್ಬರ ಪುತ್ರ ತಾವಲ್ಲ. ಅದು ಬೇರೆ ಅಲ್ಲ. ಅದ್ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲ ಅಂತ ಅಲ್ಲಿ ಬೋರ್ಡ್ ಹಾಕ್ಸಿದ್ರೆ ಅದನ್ನ ಕಿತ್ತಾಕ್ಸ್ಬಿಟ್ಟು
ಇದು ಜ್ಞಾನ ದೇಗುಲ, ಪ್ರಶ್ನೆ ಮಾಡು ಅಂತಂದ್ರೆ ಸೂರ್ಯ ಮುಕುಂದರಾಜ್ ನನ್ನದು ಇದು ಜ್ಞಾನ ದೇಗುಲ. ಎಚ್ ನರಸಿಂಹಯ್ಯ ಅವ್ರು ಹೇಳಿದರೆ ಪ್ರಶ್ನಿಸದೆ ಯಾವ್ದನ್ನು ಒಪ್ಕೊಂಬೇಡ ಅಂತಾನು ಹೇಳಿದ್ದಾರೆ. ಅದು ಕ್ಲಾಸ್ ರೂಮ್ ಅಲ್ಲಿ ಅಲ್ಲ, ಅದು ನಾನು ಇದನ್ನ ಕುವೆಂಪು ಅವ್ರು ಹೇಳಿರೋದು ಯಾತ್ರಿಕನೇ ಕೈ ಮುಗಿದು ಒಳಗೆ ಬಾ ಅಂತ ಪದ್ಯನೇ ಬೇರೆ ಇದೆ. ಸೊ ಕುವೆಂಪು ಅವ್ರಿಗೆ ಅವಮಾನ ಮಾಡಿದವರು ಅವ್ರ ಪಕ್ಷದವರು. ಅಂತ ವ್ಯಕ್ತಿಯನ್ನ ಕೇಳಿಸ್ಕೊಳ್ಳಿ, ಅಂತ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ಮಾಡಿದ್ರು. ನಾಡಗೀತೆಯನ್ನ ಅಪಮಾನ. ಆದ್ರೆ ಮಣಿವಣ್ಣನ್ ಮಾಡಿರುವಂತ ಮಣಿವಣ್ಣನ್ ಅವ್ರು ಮಾಡಿರುವಂತ ವಿಚಾರ ಪ್ರಶ್ನಿಸ್ತೇ ಒಂದ್ ನಿಮಿಷ ಪ್ಲೀಸ್. ನಾನು ಎಚ್ ನರಸಿಂಹಯ್ಯನವ್ರ ಶಿಷ್ಯ. ನಾನು ಓದಿರೋದು ನ್ಯಾಷನಲ್ ಸ್ಕೂಲಲ್ಲಿ, ನ್ಯಾಷನಲ್ ಸ್ಕೂಲ್ ಬಸವನಗುಡಿಯಲ್ಲಿ, ನ್ಯಾಷನಲ್ ಸ್ಕೂಲ್ ಸುಬ್ರಹ್ಮಣ್ಯಪುರದಲ್ಲಿ, ನ್ಯಾಷನಲ್ ಸ್ಕೂಲ್ ಕೋಲಾರದಲ್ಲಿ ಏನೇನು ಬರೆದಿದ್ದಾರೆ ಅಂತ ದಯಮಾಡಿ ನೀವು ನನಗೆ ಹೇಳಲೇಬೇಡಿ. ನನಗೆ 100ಕ್ಕೆ 100 ಗೊತ್ತು. 4ನೇ ಕ್ಲಾಸಿಂದ ನ್ಯಾಷನಲ್ ಸ್ಕೂಲ್ ಹುಡುಗ ನಾನು. ಕೇಳಿಸ್ಕೊಳ್ಳಿ ದಯಮಾಡಿ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 4ನೇ ಕ್ಲಾಸಿಂದ ನ್ಯಾಷನಲ್ ಸ್ಕೂಲ್ ಬಸವನಗುಡಿ ಹುಡುಗ ನಾನು, ಗೊತ್ತಾಯ್ತಾ? ಅದೇ ಗ್ರೌಂಡ್ ನಲ್ಲಿ ಆಡ್ಕೊಂಡು ಬರ್ದಿರೋನು ನಾನು. ಅಲ್ಲಿ ನಹಿ ಜ್ಞಾನೇನ ಸದೃಶಂ ಅಂತ ಕೂಡ ಬರೆದಿದ್ದಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ ಕೂಡ ಬರೆದಿದ್ದಾರೆ. ನರಸಿಂಹಯ್ಯನವರು ನಾವು ಗೇಟ್ ಎಂಟ್ರಿ ಆಗ್ತಾ ಇದ್ದ ತಕ್ಷಣ ಲೆಫ್ಟ್ ಅಲ್ಲಿ ಒಂದೊಂದು ಚಿಕ್ಕ ರೂಮ್ ಇತ್ತು. ಆ ರೂಮಿನ ಅವರ ಕೊಠಡಿಯ ಅವರ ಸೀಟ್ ನ ಹಿಂದೆ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು. HN ಹಾಲ್ ಅಂತ ಇತ್ತು, ಒಂದು ದೊಡ್ಡದಾಗ ಹಾಲ್ ಇತ್ತು. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಆ ಒಂದು ಹಾಲಲ್ಲಿ ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಬರೆದಿದ್ರು. ಯಾವುದನ್ನ ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಬರೆದಿದ್ರು? ವೈಚಾರಿಕತೆಗಳನ್ನು ಪ್ರಶ್ನಿಸಿ, ಮನೋಭಾವವನ್ನು ಪ್ರಶ್ನಿಸಿ. ಬಿಜೆಪಿ ಅವ್ರ ವೈಚಾರಿಕತೆಯನ್ನು ಸೂರ್ಯ ಮುಕುಂದರಾಜ್ ಹೇಳಿದ್ರು. ಸೂರ್ಯ ಮುಕುಂದರಾಜ್ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ, ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನನಗೆ ಜ್ಞಾನ ದೇಗುಲ. ಈ ಜಾಗ ಇದೆಯಲ್ಲ, ಈಗ ನಿಮ್ ಬಗ್ಗೆ ಒಂದ್ ನಿಮಿಷ ಕೇಳಿಪ್ಪ. ನಿಮ್ ಬಗ್ಗೆ ಅಂತ ಶಾಲೆಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಕೇಳಿ. ಅಲ್ಲರೇ, ನಾನು ಪ್ರಶ್ನೆ ಕೇಳ್ತೀನಿ. ಈ ಸ್ಟುಡಿಯೋ ನನಗೆ ಜ್ಞಾನ ದೇಗುಲ ರೀ. ಈ ಸ್ಟುಡಿಯೋ ನನಗೆ ಜ್ಞಾನ ದೇಗುಲ. ಏನ್ ಸಾರ್, ಇಲ್ಲಿ ಜ್ಞಾನ ಕಲ್ತಿದ್ದೀನಿ, ಇದು ಪಾಠ ಮಾಡಿದೆ, ಎಲ್ಲ ಮಾಡಿದ್ದೆ. ನನಗೆ ಈ ಜ್ಞಾನ ದೇಗುಲದಲ್ಲಿ ನಾನು ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಬರೆದು ನಿಮ್ಮನ್ನ ಸೂರ್ಯ ಮುಕುಂದರಾಜ್ ನಿಮ್ ಸಂಬಳ ಎಷ್ಟು ಅಂತ ನಾಳೆ ಕೇಳಕ್ಕಾಗಲ್ಲ ರೀ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಅದೆಲ್ಲ ಅರ್ಥ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಪ್ರಶ್ನಿಸದೆ why have you lost control over your officers? ಇಲ್ಲ, ಅದನ್ನ why have you lost control over your officers? ಕಂಟ್ರೋಲ್ ಅಲ್ಲೇ ಇದ್ದಾರೆ. Why did not you handle this Hanumat Dwaja issue properly? ಅಲ್ಲ, ಹನುಮತ್ ಧ್ವಜ. Why did not you handle this Ramanagara issue properly? You being in the same profession, you being a lawyer and an advocate. ಹೌದು, ಈಗ ಅಲ್ಲಿರುವಂತ ಅಧಿಕಾರಿಗಳನ್ನ ಮತ್ತೆ ಇವ್ರನ್ನ ಹಿರಿಯ ಅಧಿಕಾರಿಗಳು ಸಭೆ ಆಗ್ಲೇ ಮಾತಾಡಿ ಸರ್. ಹಿರಿಯ ಅಧಿಕಾರಿಗಳ ಸಭೆ could have handled Ramanagara issue. ಕುಮಾರಸ್ವಾಮಿ ತಿರುಗಿಸ್ತಾ ಇದ್ದಾರೆ. ರಾಮನಗರ ವಿಚಾರದಲ್ಲಿ ಕುಮಾರಸ್ವಾಮಿ ಒಬ್ಬ ಲಾಯರ್ ಅಂತ ಅನ್ಸ್ಕೊಳ್ಳುವ ಒಬ್ಬ ಮನುಷ್ಯ ಅತ್ಯಂತ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡ್ತಾನೆ ಸರ್. ಅದು ತಪ್ಪು. ಚಾಂದ್ ಪಾಷಾ ಅನ್ನೋ ಒಬ್ಬ ಮನುಷ್ಯ, ಅದನ್ನ ಗೌರ್ಮೆಂಟ್ ಹೇಗೆ ಹ್ಯಾಂಡಲ್ ಮಾಡಬಹುದಾಗಿತ್ತು, ಎಷ್ಟು ಹೇಳ್ಕೊಂಡು ಹೋಗ್ಬೋದು. 40 ಜನ ವಕೀಲರು ಮಾಲ್ಗತ್ತಿ ಸರ್, ಗೋ ಹೆಡ್ ಪ್ಲೀಸ್. ಇದರ ಹಿಂದೆ ಏನು ನೆಕ್ಸಸ್? ಇದರ ಹಿಂದೆ ನೆಕ್ಸಸ್ ಏನು ಸರ್? ಮಾತಾಡ್ತೀನಿ, ಮತ್ತೆ ಅವಕಾಶ ಕೊಡಿ. ಯಾಕೆಂದ್ರೆ ನೀವು ಲಾಸ್ಟ್ ಅಲ್ಲಿ ಹೇಳಿರೋದು ಇದೆಯಲ್ಲ, ನಾನು ಒಪ್ತಾ ಇಲ್ಲ. ಚಾಂದ್ ಪಾಷಾ ವಿಚಾರ ಬೇರೆ, ಇಲ್ಲಿ ವಕೀಲರು ಪ್ರತಿಭಟನೆ ಮಾಡ್ತಾರೆ. ಪ್ರಾಬ್ಲಮ್ ಶುರುವಾಗಿರೋದು ಖಂಡಿಸ್ತಾ ಇರೋದು ಇನ್ಸ್ಪೆಕ್ಟರ್ ನ ಅಮಾನತ್ ಮಾಡಿ ಅಂತ ಅಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ವಿಷಯ ಶುರುವಾಗಿರ್ಬೋದು. ವಿಷಯ ಶುರುವಾಗಿದ್ದೆಲ್ಲಿಂದ ರೂಟ್ ಕಾಸ್ ಮಾತಾಡಿ. ಚಾಂದ್ ಪಾಷಾ ಕೆಲವು ಸಂಘ 40 ಜನ ವಕೀಲರ ಮೇಲೆ FIR ಆಗಿರೋದನ್ನ ಖಂಡಿಸ್ತಾ ಇದೀವಿ ಅಷ್ಟೇ. ಪ್ಲೀಸ್. ಇದು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ಸರ್ಕಾರದ ಕರ್ತವ್ಯ. ಅದರಲ್ಲಿಯೂ ಮುಖ್ಯವಾಗಿ ಜಿಲ್ಲೆಯಲ್ಲಿರುವಂಥ SP ಮತ್ತು ಜಿಲ್ಲೆಯ ಅಧಿಕಾರಿ ಇಬ್ಬರು ಹೊಣೆಗಾರರಾಗಿರ್ತಾರೆ. ಅಲ್ಲಿರುವಂಥ ಅಧಿಕಾರಿಗಳು ಸರಿಯಾದ ಸೆನ್ಸಿಟಿವ್ ಇದರಲ್ಲಿ
ಸರಿಯಾದಂಥ ಕ್ರಮ ತಗೊಂಡಿದ್ರೆ ಇದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಕೆಲವೊಂದು ವಿಷಯಗಳು ಪ್ರತಿಯೊಂದು ರಾಜ್ಯಕ್ಕೆ ಮುಖ್ಯಮಂತ್ರಿಗಾಗಲಿ ಹೋಮ್ ಮಿನಿಸ್ಟರ್ ಆಗಲಿ ಮುಟ್ಟೋದಲ್ಲ, ಆ ಲೋಕಲ್ನಲ್ಲೇ ಸರಿ ಮಾಡಿಸುವಂಥ ವ್ಯವಸ್ಥೆ ಇರ್ತದೆ. ಅದನ್ನು ಹೊಣೆಗಾರಿಕೆ ಲೋಕಲ್ ಇರುವಂಥ ಅಧಿಕಾರಿಗಳ ಮೇಲೆ ಇರ್ತದೆ. ಅವ್ರು ಸರಿಯಾಗಿ ಡೀಲ್ ಮಾಡದೇ ಇದ್ದರೆ ಇವೆಲ್ಲ ಪರಿಸ್ಥಿತಿಗಳು ಉದ್ಭವ ಆಗ್ತವೆ. ಈಗ ನೋಡಿ, ಅದು ಧ್ವಜದ ಪ್ರಕರಣ ಆಯಿತು. ಈಗ ಧ್ವಜ ಏನು, ಅದರಲ್ಲಿ ಏನಿದೆ, ಈ ಕೆಲವೊಂದು ರಾಜಕೀಯ ಪಕ್ಷಗಳು ಉದ್ದೇಶಪೂರ್ವಕವಾಗಿ ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಪಕ್ಷ ಅಲ್ಲ, ಆ ಪಕ್ಷ ಅಲ್ಲ, ಈ ಪಕ್ಷ ಅಲ್ಲ, ನಮಗೇನು ಯಾವುದು ಸಂಬಂಧ ಇಲ್ಲ. ಬಟ್ ಆದ್ರೂ ಸಮಾಜದ ಒಂದು ಸ್ವಾಸ್ಥ್ಯತೆ ಕಾಪಾಡೋದು ಎಲ್ಲರದ್ದು ಕರ್ತವ್ಯ. ಅದು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅವ್ರು ರಾಜಕೀಯ. ಬಟ್ ಏನೇ ಇದನ್ನು ರಾಷ್ಟ್ರ ಧ್ವಜ ಹಾರಿಸಿದ್ರೆ ಏನು ತಪ್ಪಿದೆ? ಅದು ಮುಗಿದ ಮೇಲೆ ಮತ್ತೆ ಹಾಕ್ಬೋದಿತ್ತಲ್ಲ ಹನುಮನ್ ಧ್ವಜ. ಅಲ್ಲೇನು ಹಸಿರು ಜೆಂಡ ಏನು ಹಾರಿಸಿರ್ಲಿಲ್ಲ, ಅದು ಪ್ರಶ್ನೆನೇ ಇರಲಿಲ್ಲ. ಅದು ಅಷ್ಟೊಂದು ದೊಡ್ಡದು ಇಶ್ಯೂ ಮಾಡುವಂತ ಪ್ರಶ್ನೆ ಇರಲಿಲ್ಲ. 3:30 ರಾತ್ರಿಗೆ ಬಂದು ಅಲ್ಲಿ ಸಮಸ್ಯೆ ಅಂದ್ರೆ ಸರ್, 3:30 ರಾತ್ರಿಗೆ ಬಂದು ಅಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದು ಪ್ರಶ್ನೆ ಆಗ್ಲೇ ಇಲ್ಲ, ಅಲ್ವೇ ಇಲ್ಲ, ನಥಿಂಗ್ ಅಟ್ ಆಲ್. 3:30 ರಾತ್ರಿಗೆ ಬಂದು ಅಲ್ಲಿ ಉದ್ದೇಶಗಳನ್ನ ಬೇರೆ ರೀತಿಯಲ್ಲಿ ಬಳಸಿ ಮತ್ತು ಅದರ ಹಿಂದೆ ಇದ್ದಂಥ ದುರುದ್ದೇಶಗಳು ಮುನ್ನೆಲೆಗೆ ಬಂದ ಕಾರಣಕ್ಕಾಗಿ ನಡೆದಂಥ ಗಲಾಟೆ ಅದು. ಅದನ್ನು ಕಂಪ್ಲೀಟ್ಲಿ ಲಾ ಅಂಡ್ ಆರ್ಡರ್ ತಪ್ಪಿಸಬಹುದಾಗಿತ್ತು. ರಾಷ್ಟ್ರಧ್ವಜ ಹಾರಿದ್ದು ನಮಗೆ ಹೆಮ್ಮೆ, ಗೌರವ, ಪ್ರೀತಿ, ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಆಮೇಲೆ ಅದೇ ರಾಷ್ಟ್ರಧ್ವಜ ಯಾವ ಟೈಮ್ನಲ್ಲಿ ಹಾರಬೇಕು, ಯಾವ ಟೈಮ್ನಲ್ಲಿ ಹಾರಿಸಬೇಕು ಮತ್ತು ಅದಕ್ಕೆ ಹಾರಿಸಬೇಕಾದಂಥ ಸಂದರ್ಭದಲ್ಲಿ ಕೊಡಬೇಕಾದಂಥ ಗೌರವಗಳೇನು ಅದು ಕೂಡ ಒಂದು ಇದೆಯಲ್ಲ ಸರ್, ನಿಮ್ಗೆ ಬಹಳ ಚೆನ್ನಾಗಿ ಅದು ಏನಾಗಿದೆ. ಆ ಕಾರಣಕ್ಕಾಗಿ ನಡೆದಂತ ಗಲಾಟೆ. ಸಿ, ಮೈ ಕ್ವಶನ್ ಇಸ್ ನಾಟ್ ಅಬೌಟ್ ಧ್ವಜ, ಹನುಮತ್ ಧ್ವಜ ಇಸ್ ನಾಟ್ ಅಬೌಟ್ ಬಿಜೆಪಿ, ನಾಟ್ ಅಬೌಟ್ ಕಾಂಗ್ರೆಸ್. ಮೈ ಕ್ವಶನ್ ಈಸ್, ಈ ಎಲ್ಲ ಜಗಳಗಳ ಹಿಂದೆ ನಮ್ಮ ಸೋಷಿಯಲ್ ಫ್ಯಾಬ್ರಿಕ್ ಎಲ್ಗೋಗಿ ನಿಂತ್ಕೋತಾ ಇದೆ. ನಾನು ನೀವು ನಾಳೆ ಹೋದ್ರೆ ಬರೀ ಜಗಳನೇನಾ? ಈ ಕೆರಗೋಡು ಅಂದ್ರೆ ಜಗಳ ಆಯ್ತು ಅಂತ ನಾನು ನೀವು ನಾಳೆ ಇತಿಹಾಸದ ಪುಟಗಳಲ್ಲಿ ನೆನಪಲ್ಲಿಟ್ಕೊಳ್ಬೇಕಾ? ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಅದನ್ನೇ ಹೇಳ್ತಾ ಇದ್ದೀನಿ. ರಾಜಕೀಯದವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಮಾಜದ ಸ್ವಾಸ್ಥ್ಯತೆಯನ್ನು ಮೊದಲು ಗಮನಿಸಬೇಕು. ಆನಂತರ ಅವ್ರವ್ರು ತಮ್ಮ ಪಕ್ಷ ಸಲುವಾಗಿ ಹೋರಾಡಲಿ, ಅದು ಏನಾದರೂ ಗಲಾಟೆ ಮಾಡಲಿ. ಬಟ್ ಇದು ಎಲ್ಲಿಗೆ ಬರ್ತದೆ? ಕೊನೆಗೆ ಲಾ ಅಂಡ್ ಆರ್ಡರ್ ಸಮಸ್ಯೆಗೆ ಬರ್ತದೆ. ಇಲ್ಲ, ಅಲ್ಲಿ ಇರುವಂಥ ಅಧಿಕಾರಿಗಳು ಫಾರ್ಮ್ ಆಗಿ ಆ್ಯಕ್ಷನ್ ತೊಗೋಬೇಕು. ಫಾರ್ಮ್ ಆಗಿ ಆ್ಯಕ್ಷನ್ ತೊಗೊಳಿಕ್ಕೆ ಸರ್ಕಾರನೂ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಅಲ್ಲಿರುವಂಥ ಲೋಕಲ್ ಏನು ರಾಜಕೀಯ ವ್ಯಕ್ತಿಗಳಿರ್ತಾರೆ ಅವ್ರ ಇಂಟರ್ಫಿಯರೆನ್ಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಅವರೇ ಅವ್ನಿಗೆ ಪೋಸ್ಟಿಂಗ್ ಮಾಡಿಸಿರ್ತಾರೆ. ಸೊ ಅವ್ರ ಮಾತು ಅವ್ನು ಕೇಳಬೇಕಾಗ್ತದೆ. ಅವ್ನು ಕೇಳದೇ ಇದ್ರೆ ಅವ್ನಿಗೆ ಎತ್ತಂಗಡಿ ಮಾಡ್ತಾರೆ. ಸೊ ಇದು ಈ ಸಮಸ್ಯೆ ಮೇನ್ ಇರೋದು. ರಾಜಕೀಯ ವ್ಯಕ್ತಿಗಳು ಎಲ್ಲಿವರೆಗೂ ಅವ್ರಿಗೆ ಟ್ರಾನ್ಸ್ಫರಿಂಗ್ ಪವರ್ ಇರ್ತದೆ ಅಲ್ಲಿವರೆಗೂ ಇದು ನಡೀತಾ ಇರೋದೇನೆ. ಅವ್ರು ಹೇಳ್ದಂಗೆ ಅವರು ಕೈಗೊಂಬಳಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಎಲ್ಲ ಟೈಮ್ನಲ್ಲೆಲ್ಲ, ಕೆಲವೊಂದು ವೇಳೆಯಲ್ಲಿ ಪರಿಸ್ಥಿತಿ ಬರ್ತದೆ. ಆ ಥರ ಮಾಡ್ತಾರೆ, ಎಲ್ಲ ಪಕ್ಷಗಳು ಮಾಡ್ತಾರೆ. ಒಂದೇ ಪಕ್ಷ ಅಂತ ಹೇಳೋದಲ್ಲ, ಎಲ್ಲ ಪಕ್ಷಗಳು ಆ ಥರ ಇಂಟರ್ಫಿಯರೆನ್ಸ್ ಇದ್ದೇ ಇರ್ತದೆ ಈ ಲಾ ಅಂಡ್ ಆರ್ಡರ್ ಸಮಸ್ಯೆಯಲ್ಲಿ. ಅನೇಕ ನೋಡ್ರಿ ನೀವು. ಮತ್ತೆ ಇನ್ನೊಂದು ದುರ್ದೈವ ಸಂಗತಿ ಏನಂದ್ರೆ, ಅಲ್ಲಿರುವಂತ ಅಧಿಕಾರಿನೂ ಕೆಲವೊಮ್ಮೆ ಯಾವ ಜಾತಿ ಇದ್ದಾನೆ ಅದ್ರ ಮೇಲೂ ಪರಿಣಾಮ ಬೀರ್ತದೆ. ಇಲ್ಲಿ ಅವನು ಮುಸ್ಲಿಂ ಇದ್ದ ಆ ಅಧಿಕಾರಿ, ಅಲ್ಲಿ ಹುಬ್ಳಿಯಲ್ಲಿಯೂ ಮುಸ್ಲಿಂ ಇದ್ದ. ಇದು ಒಂಥರ ಅದು ದುರ್ದೈವದು. ಅದು ಅವನೇನು ಬೇಕಂತ ಸರ್ಕಾರ ಪೋಸ್ಟಿಂಗ್ ಮಾಡಿರೋದಿಲ್ಲ. ನೀ ಏನಪ್ಪ, ನೀ ಜಾತೀಯತೆ ಮಾಡು, ನೀ ಧರ್ಮೀಯತೆ ಮಾಡು ಅಂತ ಯಾರೋ ಏನು ಹೇಳಿಕೊಟ್ಟಿರೋದಿಲ್ಲ. ಬಟ್ ಸಮ್ಟೈಮ್ಸ್ ಅದು ಏನಂತಾರಲ್ಲ, ಕಾಗಿ ಕೂಡೋದಕ್ಕೆ ಕೊಲ್ಲಿ ಮರ, ಆ ಥರ ಆಗ್ತದೆ. ಆ ಥರ ಪರಿಸ್ಥಿತಿ ನಾವು ಅನೇಕ ಸಮಸ್ಯೆಗಳನ್ನು ನೋಡಿದ್ದೀವಿ. ಅಧಿಕಾರಿಗಳು ನಿರ್ಲಕ್ಷ್ಯತೆನೂ ಇರ್ತದೆ. ಇನಿಷಿಯೇಟಿವ್ ಆಗಿ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ ಇದ್ರ ಸಮಸ್ಯೆ ಏನು ಅಂತ ಅನ್ನೋದು ಕೂಡಲೇ ಕ್ರಮ ತಗೊಂಡಿದ್ರೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಮುಂದಾಗುವಂತ ಅನಾಹುತಗಳನ್ನು ತಪ್ಪಿಸಬಹುದು. ನೋಡಿ ಸರ್, ಆ ಅಧಿಕಾರಿಗಳ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ನೋಡಿ ಸರ್, ನಾವು ಪ್ರತಿಯೊಂದಕ್ಕೂ ಸರ್ಕಾರಕ್ಕೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಏನಾಗುತ್ತೆ ಗೊತ್ತಾ ಸರ್? ನೋಡಿ ಸರ್, ಇಲ್ಲಿ ಧರ್ಮ ನಿರಪೇಕ್ಷತೆ ಅಂತ ಅನ್ನೋದು ಎಲ್ಲ ಪಾರ್ಟಿಗಳಿಗೂ ಬರೀ ಬಾಯಲ್ಲಿ ಬಂದರೆ ಸಾಕಾಗೋದಿಲ್ಲ ಸರ್, ಹೃದಯದ ಒಳಗೆ ಬರಬೇಕಾಗತ್ತೆ. ಇವ್ರದೇ ಪಾರ್ಟಿಯ ರಾಮನಗರದ MLA ಇಕ್ಬಾಲ್ ಹುಸೇನ್ ಅವರು ಎಂಥ ಅದ್ಭುತ ಕೆಲಸ ಮಾಡಿದ್ದಾರೆ ಸರ್. ಇವತ್ತು ರಾಮನ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಇವ್ರದೇ ಪಾರ್ಟಿಯವ್ರದ್ರಿ ಚಂದ್ರಶೇಖರ್, ನಿಮ್ಗೆ ಹೇಳ್ತೀನಿ ಕೇಳ್ರಿ. ಇಕ್ಬಾಲ್ ಹುಸೇನ್ ರಾಮನ್ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಅಲ್ಲಿ ಮುರಿದು ಬಿದ್ದಿರುವಂತಹ ಅಥವಾ ಅಲ್ಲಿ ಒಂದು ಸ್ವಲ್ಪ ಭಗ್ನವಾಗಿರುವಂತಹ ಆ ಒಂದು ವಿಗ್ರಹವನ್ನ ನಮಗೆ ಕಳಿಸಿಕೊಡಿ, ನಾನು ಅದನ್ನ ಪ್ರೀತ್ಯಾದರಗಳಿಂದ ನೋಡ್ಕೊಳ್ತೀನಿ, ಸ್ವಾಗತಿಸ್ತೇನೆ, ಪೂಜಿಸ್ತೀನಿ ಅಂತ ಇದ್ದಾರೆ. ಇದು ಧರ್ಮ ನಿರಪೇಕ್ಷತೆ. ತಂದಿತ್ ಬಿಡೋದು, ಕೇಳಿಸ್ಕೊಳ್ರಿ.
ನಾವು ಸಿದ್ದರಾಮಯ್ಯ ಮಾಂಸ ತಿಂದು ದೇವಸ್ಥಾನಕ್ಕೆ ಬಂದ್ರೆ ತಪ್ಪಾಗತ್ತಾ? ಎಡೆ ಇಡ್ತೀವಿ, ನಾಶ ಮಾಡ್ತಿರೋದು ನೀವು. ರಾಮನ ವಿರೋಧ ಮಾಡಿ ನಾಚಿಕೆ ಆಗ್ಬೇಕು. ರಾಜಕೀಯಕ್ಕೋಸ್ಕರ ಸೋಷಿಯಲ್ ಫ್ಯಾಬ್ರಿಕ್ ನ ಹಾಳು ಮಾಡ್ತಾ ಇದ್ದೀರಾ ಅಂತ. ಮಾಂಸ ತಿಂದು ಬಂದ್ರು, ನೀವೆಲ್ಲ ದೇವಸ್ಥಾನದಿಂದ ಆಚೆ ನಿಂತ್ಕೊಳ್ಳಿ ಅಂತೀರಾ. ಇದು ನಿಮ್ ಹಿಂದುತ್ವ. ಯಾವುದು ಧರ್ಮವೇ ನಾಶ ಮಾಡಿರೋದು ನೀವು. ಒಂದು ಸ್ವಲ್ಪ ಲೋಕಿ ಪ್ರೊಫೈಲ್ಡ್ ಆಗಿ ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ಕಡಿಮೆನೇ ಮಾತಾಡ್ತಾ ಇದ್ದೀನಿ, ಯಾಕೆಂದ್ರೆ ಇವರೆಲ್ಲ ಮಾತಾಡ್ಲಿ ಅಂತ. ಏನು ಹೃದಯದ ಒಳಗಿರಬಹುದಾದಂಥ ನೋವು, ಆತಂಕ, ದುಗುಡ, ದುಮ್ಮಾನ ಇದೆಲ್ಲವೂ ಕೂಡ ಹೊರಗೆ ಬಂದ್ಬಿಡ್ಲಿ ಅಂತ ನಾನು ಒಂದು ಸ್ವಲ್ಪ ಭಾಳ ಆರಾಮಾಗೆ ಇವತ್ತು ಒಂದು ಸ್ವಲ್ಪ ಇವರಿಗೆಲ್ಲರಿಗೂ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಹೇಶ್ ಗೌಡ್ರೆ, ತಾವು JDSನವರು BJPಯವರು ಎರಡು ಪಾರ್ಟಿಯವರು ಆಗಿದ್ದೀರಿ, ಸೇರ್ಕೊಂಡಿದ್ದೀರಿ. ಸೊ ಈಗ ತಾವು ನನಗೆ ಹೇಳಿ ಏನು ತೊಂದರೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ತಮ್ಗನ್ಸುತ್ತೆ ಅಟ್ ದಿ ಮೂಮೆಂಟ್? ಯಾಕಂದ್ರೆ ನನಗೆ ಯಾಕೋ ಈ ಮೊಹಾಲ್ ಇದೆಯಲ್ಲ, ನೀವು ಲೋಕಸಭೆಗೆ ಮಾಡ್ತಿದ್ದೀರೋ, ಇನ್ನೊಂದಕ್ಕೆ ಮಾಡ್ತಿರೋ, ಬೇರೆದಕ್ಕೆ ಮಾಡ್ತಿರೋ ನನಗೆ ಗೊತ್ತಿಲ್ಲಪ್ಪ. ನೀವು 4 ಸೀಟ್ ಗೆಲ್ಲೋದಕ್ಕೋ, ಇವರು ಒಂದು 20 ಸೀಟ್ ಗೆಲ್ಲೋದಕ್ಕೋ, ಅವ್ರು ಒಂದು 20 ಸೀಟ್ ಗೆಲ್ಲೋದಕ್ಕೋ, ಐ ಡೋಂಟ್ ನೋ. ಅಥವಾ ನೀವು ಒಂದು ಗೆಲ್ತಿರಲ್ಲೋ ಗೊತ್ತಿಲ್ಲ ನನಗೆ. ಸೊ ನೀವು ನನಗೆ ಗೊತ್ತಿಲ್ಲ. ಬಟ್ ಈ ಮೊಹಾಲ್ ಇದೆಯಲ್ಲ, ಐ ಆಮ್ ನಾಟ್ ಲೈಕಿಂಗ್ ಇಟ್. ದಿಸ್ ಇಸ್ ನಾಟ್ ಕ್ಲೀನ್ ಪಾಲಿಟಿಕ್ಸ್. ನಾನು 4 ಜನ ಗೆಸ್ಟ್ಗಳ ಈ ಸಾರಾಂಶವನ್ನು ನೋಡಿದಾಗ ಈ ಪದವನ್ನು ಹೇಳಲೇಬೇಕು ಅನ್ನಿಸ್ತಾ ಇದೆ. ವರ್ಕಿಶ್ ವರ್ಷಿಪ್. ರವೀಂದ್ರನಾಥ ಠಾಕೂರ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. 4 ಜನ ಗೆಸ್ಟ್ಗಳನ್ನ ಮಾತಾಡೋಣ. ಹೇಳಂದ್ರೆ, ಬಾಗಿಲು ಮುಚ್ಚಿದ ಜ್ಞಾನ ದೇಗುಲದೊಳಗೆ ಇರುಳ ಮೂಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನೀನು ಯಾರನ್ನ ಪ್ರಶ್ನಿಸುವೆ? ಇದು ಹೇಗಿದೆ ಅಂದ್ರೆ, ಜ್ಞಾನ ದೇಗುಲ ಅದರಿಂದನೇ ತೆಗೆದುಕೊಂಡ್ಬಿಡ್ತೀನಿ. ಸನ್ಮಾನ್ಯ ಮಣಿವಣ್ಣನಂತ ಒಬ್ಬ ದೊಡ್ಡ ವ್ಯಕ್ತಿ, IAS ಆಫೀಸರ್, ಇವತ್ತು ಯಾವ ರೀತಿ ಅವ್ರ ಬಗ್ಗೆ ನಡೀತಾ ಇದೆ ಅನ್ನೋದನ್ನ, ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾವುದೇ ತರನಾದಂತ ಆದೇಶವನ್ನ ನಾವು ಹೊರಡಿಸೇ ಇಲ್ಲ, ಸ್ಪಷ್ಟ ಮಾಡ್ತಾರೆ. ಶೂನ್ಯ ವೇಳೆಯಲ್ಲಿ ವಿಧಾನಸೌಧದಲ್ಲಿ ಇದು ಏನನ್ನ ಚರ್ಚೆ ಮಾಡ್ಬೇಕಾರೆ ಅದೇ ಪಕ್ಷದ ಒಬ್ಬ ಪ್ರಿಯಾಂಕಾ ಖರ್ಗೆ ಎಂಬ ಒಬ್ಬ ದೊಡ್ಡ ವ್ಯಕ್ತಿ ಮಾಡಿದ್ರೆ ತಪ್ಪೇನಿದೆ ರೀ, ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಪ್ರಿಯಾಂಕಾ ರವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆಯೋ ಸಮಾಜಕ್ಕೆ, ಪ್ರಿಯಾಂಕ್ ಅಥವಾ ಮಾದೇವಪ್ಪ ಅವರ ನೇತೃತ್ವದಲ್ಲಿ ಆ ಖಾತೆ ನಿರ್ವಹಿಸ್ತಾ ಇದ್ದಾರೋ ಒಂದು ಕಡೆ ಎತ್ತಿಡೋಣ. ಎರಡನೇದು, ಮಂಡ್ಯದ ವಿವಾದ ಹೇಗಿತ್ತು ಅಂತ ಹೇಳಿದ್ರೆ, ನನ್ನನ್ನ ಆಹ್ವಾನ ಮಾಡಲಿಲ್ಲ, ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಆಹ್ವಾನ ಮಾಡಿಬಿಟ್ಟಿದ್ಕೆ ಎಲ್ಲೋ ಒಂದು ಕಡೆ ಬೆಂಕಿ ಎತ್ಕೊಂಡು ಮಿಸ್ಟರ್ ರವಿ ಗಣಿಗಾರ್ ಅವರಿಗೆ ಅಲ್ಲಿ ತನ್ನದೇ ಆದಂತ ಹೇಳ್ಬಿಡ್ತೀನಿ ಮುಕುಂದ್ ಬ್ರದರ್, ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ, ತಪ್ಪು ಮಾಹಿತಿ ಹೋಗಬಾರ್ದು ಅಷ್ಟೇ. ಮಾಹಿತಿ ತಪ್ಪಿದ್ರೆ ಸರಿ ಮಾಡ್ಕೊಳ್ತೀನಿ. ಹೌದಲ್ವಾ? ಎರಡನೇದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ರವಿ ಗಣಿಗ ಸಾಹೇಬ್ರು ಹೇಗೆ ಅಲ್ಲಿ ಅದನ್ನ ಇಲ್ಲಿ ಅವರು ಸಹ ವಿಧಾನಸೌಧದೊಳಗಡೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾನು ಶಿಕ್ಷಕರ ಚುನಾವಣೆ ಬಗ್ಗೆ ಹೇಳಿದ್ರು, ಬಿಜೆಪಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಸೇಮ್ ಆಗಿದೆ ಅಂತ. ಚಂದನ್ ಬ್ರದರ್, ನೀವು ಒಂದು ದಿನ ಅದಕ್ಕೆ ಯಾವಾಗಾದ್ರೂ ಒಂದು ಡಿಬೇಟ್ ಇಡಿ, ಶಿಕ್ಷಕರ ಚುನಾವಣೆ ಹೇಗ್ ನಡೀತು, ಹೇಗೆ ಚೆನ್ನಾಗಿ ಫಸ್ಟ್ ಕ್ಲಾಸ್ಗೆ ಗ್ರಾಮೀಣ ಶಿಕ್ಷಕರಿಗೆ 5,000 ರೂಪಾಯಿ ಜೋಬಳಿಗೆ ಹೋಯ್ತು, ಹೇಗೆ ಇಲ್ಲಿ ನೋಡಿ, ಹೇಗೆ ಬೆಳ್ಳಿಯ ಪದಾರ್ಥಗಳು ಡೂಪ್ಲಿಕೇಟ್ ಜರ್ಮನ್ ಸಿಲ್ವರ್ ಹೇಗೆ ಶಿಕ್ಷಕರಿಗೆ ಸಿಕ್ಕಾಯ್ಕೊಂಡ್ರು, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಹೌದಲ್ವಾ? ರಾಜಾಜಿನಗರದ ಜನತೆ ತಿರಸ್ಕಾರ ಮಾಡಿರುವಂತ ಒಂದು ಕ್ಯಾಂಡಿಡೇಟ್ ಅನ್ನ ಆಮೇಲೆ ಸೂರ್ಯ ಮುಕುಂದರಾಜ್ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ಬಿಡ್ತೀನಿ, ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಕೂತ್ಕೊಂಡು ವಕೀಲರನ್ನ ಎತ್ತಿ ಕಟ್ಟಿ ಇವತ್ತು ವಕೀಲರ ದಂಗೆ ನಡೀತಾ ಇದೆ ರಾಮನಗರದಲ್ಲಿ ಅಂತ. ಕುಮಾರಸ್ವಾಮಿ ಸಾಹೇಬರಿಗೆ ಬೇರೆಯವ್ರ ಜಮೀನ್ಗೆ
ತಂತಿ ಬೇಲಿ ಹಾಕೋದಾಗ್ಲಿ, ದೊಡ್ಡ ದೊಡ್ಡ ರೌಡಿಗಳ ಕೈ ಕೆಳಗಡೆ ಬೆಳೆದು ಬಂದಿರೋದಾಗ್ಲಿ, ಅಲ್ಲ, ದೊಡ್ಡ ಇದು ದೊಡ್ಡ ಅವರು ಟೆರರಿಸ್ಟ್ಗಳನ್ನ ಇವ್ರು ಹೊರ ಬಂದಿರೋದಾಗ್ಲಿ, ಓಕೆನಾ, ಬಿಹಾರ್ ಜೈಲಿಗೆ ಹೋಗಿ ಮಲಗ್ ಬಂದಿರೋದಾಗ್ಲಿ, ಅಲ್ಲ, ಉದಾಹರಣೆ ಇಲ್ಲ, ಒಂದು ಕಡೆ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ತಾರೆ ಮಳವಳ್ಳಿಯಲ್ಲಿ ಭಾಷಣ ಮಾಡ್ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ, ನೀವು ಹೇಳಿ ಆಮೇಲೆ ಹೇಳಿ. ದಾಖಲೆಗಳು ಇದಾವೆ. ಮಾತೇನಾರ ಆಡ್ಬೇಕು, ನೀವು ಮಾತಾಡ್ಬೇಕು, ಅಲ್ಲ, ನಾನು ಬಂದಿದ್ರೆ ಮಾತಾಡ್ಬೇಕಾದ್ರೆ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ರೌಡಿಗಳ ಜೊತೆ ಇದ್ರು, ಅವ್ರ ಜೊತೆಗಿದ್ರು. ನಾನು ಹೇಳ್ತೀನಿ ಕುಮಾರಸ್ವಾಮಿ ಯಾರ್ಯಾರ ಜೊತೆಗಿದ್ರು ಅಂತ. ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ, ಮಾಡಿ. ನೋಡಿ, ಏನ್ ಗೊತ್ತಾ, ಅಲ್ಲ ಒಂದ್ ನಿಮಿಷ, ಏನ್ ಗೊತ್ತಾ, ಏನ್ ನೋಡಕ್ತು ಅಲ್ಲ 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 ಸರಿ ಸರಿ, ಅಲ್ಲಿ ಏನ್ ಗೊತ್ತಾ, ನಾನು ಅಮ್ಯೂಸ್ಡ್. ನಾನು ಸುಮ್ಮನೆ ಯಾಕೆ ನಿಂತ್ಕೊಂಡೆ ಗೊತ್ತಾ 3 ನಿಮಿಷ ಮಹೇಶ್ ಗೌಡ್ರೆ, ನೀವು 3 ಜನನೂ ನೆಟ್ಗಿಲ್ರಲ್ರಿ. ನಾನು ಹೇಳ್ಬಿಡ್ತೀನಿ, ನಾನು ಮಾತಾಡಕ್ಕೆ ಅವಕಾಶ ಕೊಟ್ಬಿಡಿ. 3 ಜನನೂ ನೆಟ್ಗಿಲ್ಲ. ನಮ್ ಸೋಷಿಯಲ್ ಫ್ಯಾಬ್ರಿಕ್ ಹಾಳಾಗೋಯ್ತು. ನಾನು ಉತ್ತರ ಕೊಡ್ಬಾರ್ದ ಚಂದನ್ ಸರ್? ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರ ಅವ್ರಿಗಾಗಲ್ಲ, ನಿಮ್ಮನ್ ಕಂಡ್ರ ಅವ್ರಿಗಾಗಲ್ಲ, ನಿಮ್ಮನ್ ಕಂಡ್ರ ಆಗಲ್ಲ. ನೀವು ಜರ್ಮನ್ ಸಿಲ್ವರ್, ಇವ್ರು ಫಾರಿನ್ ಸಿಲ್ವರ್, ಇವ್ರ ಕೇತ್ಗಾನಹಳ್ಳಿ, ನೀವು ತಿಹಾರ್ ಜೈಲು. ಏನ್ರಿ ಸರ್ ಇದನ್ನ ಏನ್ರಿ ಮಾತಾಡ್ತೀರಿ? ನೀವು ಅದನ್ನ ಮೊದ್ಲೇ ಹೇಳ್ಬೇಕಾಗಿತ್ತು, ಕಾಂಗ್ರೆಸ್ನವ್ರು ಮಾತನಾಡ್ಬೇಕಾಗಿತ್ತು. ವಿವಾದಗಳು ಹೌದಲ್ವಾ? ಓಕೆ ಸರ್. ಅಲ್ಲ, ನೀವು ಬೈತೀರ. ಮಳವಳ್ಳಿಯಲ್ಲಿ ಇದೆ ಸಿದ್ದರಾಮಯ್ಯ ಸಾಹೇಬ್ ಸಿಎಂ. ನಾನು ನಿಮ್ 3 ಜನ ನಾನೊಂದ್ 2 ನಿಮಿಷ ಸುಮ್ಮನೆ ಯಾಕೆ ನಿಂತ್ಕೊಂಡೆ ಗೊತ್ತಾ? ಹೌದಲ್ಲಪ್ಪ, ಯಾರು ನೆಟ್ಟಿಗಿಲ್ಲಪ್ಪ. ಬಸವರಾಜ್ ನಾಗತ್ತಿ ಸರ್ ಬನ್ನಿ ಒಟ್ಬಿಡೋಣ ಆ ಕಡೆ. ಸುಮ್ನೆ ಯಾಕಪ್ಪ ನಾವು ಏನಪ್ಪ ಸರ್ ಮಾಡ್ಬೇಕು ಸರ್? ನಾನು ಇದೇ ಹೇಳ್ತಿರೋದು, ಇದೇ ಹೇಳ್ತಿರೋದು. ನಾನು ಚರ್ಚೆ ಆರೋಪ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಮಹೇಶ್ ಗೌಡ್ರೆ. ನಿಮ್ಮ 3 ಜನರ ಮನೆಯ ಹೆಂಚು, ಕಾವಲಿ, ಗ್ಯಾಸು ಎಲ್ಲ ತೂತಿಡ್ದೋಗಿ ಎಲ್ಲ ಅಲ್ಲಿ ಕಬ್ಬಣಾಗಿ ರಸ್ಟ್ ಹಿಡ್ದೋದ್ಮೇಲೆ ನಿಮ್ 3 ಜನನ ರಾಜ್ಯದ ಜನ ಯಾಕ್ರಿ ನಂಬಬೇಕು? ಇರುವ ಅಧಮರಲ್ಲಿ ಉತ್ತಮರಾರು ಅಂತ ಜನ ನಂಬೇಕೇನ್ರಿ? ನಿಮ್ 3 ಪಾರ್ಟಿಗಳನ್ನ ಕೇಳ್ತಾ ಇದ್ದೀನ್ರಿ ನಾನು. ಆಲ್ ಆಫ್ ಯು ಪೊಲಿಟಿಕಲ್ ಪಾರ್ಟೀಸ್ ಇರುವ ಅಧಮರಲ್ಲಿ ಉತ್ತಮರಾರು ಅಂತ ನಂಬೇಕೇನ್ರಿ ನಾನು? ಇರುವ ಅಧಮರಲ್ಲಿ ಉತ್ತಮರಾರು ಅಂತ ನಂಬೇಕಾ? ಬಿಜೆಪಿ ಅವರಿಂದ I'm amused. ಕೋತ್ಗಾನಹಳ್ಳಿ ಅಂತೆ. ಓ ಕಮಾನ್ ಮ್ಯಾನ್, ನೋಡಿ, ಕಮಾನ್ ಮ್ಯಾನ್, this is it. Thank you. You all of you proved it. All of you proved. All of you guys proved. ನೀವು ಒಂದ್ ನಿಮಿಷ ಸೂರ್ಯ, ನೀವು ಶಿಕ್ಷಕರ ಚುನಾವಣೆಯಲ್ಲಿ ಬಿರಿಯಾನಿ ಊಟ ಹಾಕ್ಸಿದ್ರಂತೆ, ಅವ್ರು ಜರ್ಮನ್ ಸಿಲ್ವರ್ ಕೊಟ್ರಂತೆ. ಏನಕ್ಕ ನಾನೇನ್ ತಮಾಷೆ ನೋಡ್ತಾ ಇದ್ದೀನಿ ಅಲ್ಲಿ ಕೂತ್ಕೊಂಡು? ಡು ಯು ಥಿಂಕ್ ಐ ಆಮ್ ಎ ಜೋಕರ್? ಡು ಯು ಥಿಂಕ್ ಐ ಆಮ್ ಎ ಜೋಕರ್? ಐ ಆಮ್ ಟಾಕಿಂಗ್ ಅಬೌಟ್ ದಿ ಸೇಮ್ ಸೋಷಿಯಲ್ ಫ್ಯಾಬ್ರಿಕ್ which is being spoiled by all of your political parties. ಅವ್ರ ಅಧಿಕಾರಿ ಮಣಿವಣ್ಣನ್ ಸರಿಗಿಲ್ವಂತೆ, ನಿಮ್ದು ಅದೇನು ಕೋತ್ಗಾನಹಳ್ಳಿ ಅಂತೆ. ಕಮಾನ್ ಮ್ಯಾನ್, ಅದೇನು ಕೇತ್ಗಾನಹಳ್ಳಿ ಕೋತ್ಗಾನಹಳ್ಳಿ ಅಂತೆ. ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಐ ಆಮ್ ಸಾರಿ ಗೌಡ್ರ, I mind completely. I mind. If you don't mind ಅಲ್ಲ, I totally mind. ನಾನು ಏನ್ ಹೇಳ್ತಿರೋದು, ನೀವೆಲ್ಲ ನೀವೆಲ್ಲ ನಾಟಕಗಳು ಆಡ್ತಾ ಇರೋದು 3 ಪೊಲಿಟಿಕಲ್ ಪಾರ್ಟಿಗಳು ಯಾಕೆ ಹೇಳಿ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೆಲ್ಲ ಈ 3 ಪೊಲಿಟಿಕಲ್ ಪಾರ್ಟಿಗಳು ಇಷ್ಟೆಲ್ಲ ಆಡ್ತಿರೋದು ಯಾಕೆ ಹೇಳಿ? ನಾಳೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ 4 ಸ್ಥಾನ ಜಾಸ್ತಿ ಬರಬೇಕು ಅಂತ ತಾನೆ, ಅಷ್ಟೇ ತಾನೆ? ನಿಮ್ಗೆಲ್ರಿಗೂ ಸಮಾಜದ ನಿಮ್ ಕಾಂಗ್ರೆಸ್ ಅವರಿಂದ ಹಿಡಿದು ನಿಮ್ಗೆ ಯಾರಿಗೂ ಕೂಡ ಸಮಾಜದ ಜನರ ಸ್ವಾಸ್ಥ್ಯದ ಬಗ್ಗೆ, ಹಿತದ ಬಗ್ಗೆ, ಚಿಂತನೆ ಬಗ್ಗೆ, ಆರೋಗ್ಯದ ಬಗ್ಗೆ, ಕಾಳಜಿ ಬಗ್ಗೆ, ಅವ್ರ ನೋವಿನ ಬಗ್ಗೆ, ಆತಂಕದ ಬಗ್ಗೆ, ಅವರ ಚರ್ಚೆ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಅವರ ಜಾಬ್ ಬಗ್ಗೆ, ಅವರ ಎಜುಕೇಶನ್ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಪಾಠದ ಬಗ್ಗೆ, ಅವರ ಮನೆ ಬಗ್ಗೆ, ಯಾವುದ್ರ ಬಗ್ಗೆ ನಿಮ್ಗೆ ಆಲೋಚನೆ ಇಲ್ಲ ರೀ. ನಿಮ್ಗೆ ಯಾರಿಗೂ ಆಲೋಚನೆ ಇಲ್ಲ.
ನಿಮ್ಗೆ ಯಾರು ಖಂಡಿತ ನಿಮಗೂ ಇಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಮಾತಾಡ್ಲಿ. ಮಾತಾಡಿ. ನೀವು ರಾಮನ ಹೆಸರಲ್ಲಿ ಓಟ್ ಕೇಳಿದ್ರೆ ಒಂದ್ ಕಡೆ, ಇವರು ರಾಮ ಬೊಂಬೆ, ರಾಮನ್ಯಾಗ ಪೂಜೆ ಮಾಡ್ಬೇಕು, ರಾಮ ಉಟ್ಲೆ. ನೀವ್ ಹೇಳಿದ್ದೆ, ನಿಮ್ಮವ್ರು ಹೇಳಿದ್ದು ನೋಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಪ್ಲೀಸ್ ಚಂದ್ರಶೇಖರ್, ಒಂದ್ ನಿಮಿಷ ಪ್ಲೀಸ್. ನಿಮ್ಮವರೆಲ್ಲ ಹೇಳಿದ ಮಾತುಗಳೇನು? ರಾಮ ಬೊಂಬೆ, ರಾಮ ಹುಟ್ಟಿದ್ದಕ್ಕೆ ಸಾಕ್ಷಿ ಕೊಡಿ, ರಾಮ ಎಲ್ಲಿದ್ದ, ರಾಮ ಯಾರು, ರಾಮನ್ ತಾಯಿ ಯಾರು, ರಾಮನ್ ತಂದೆ ಯಾರು ಅಂತೆಲ್ಲ ಪ್ರಶ್ನೆ ಕೇಳಿದವರು ನಾಳೆ ಬಂದ್ಬಿಟ್ಟು ಜೈ ಶ್ರೀರಾಮ್ ಅಂದವ್ರು ಕೂಡ ನೀವೇನೇನೆ. ಒಂದು ಕಾದ್ರು ಸ್ಟಿಕನ್ ಆಗಿರ್ರಿ. Say by this, I would like to talk to my viewers. ನಾನು ನನ್ನ ವ್ಯೂವರ್ಸ್ ಜೊತೆಗೆ ಮಾತನಾಡ್ತೇನೆ. None of these political parties are fit for people. ಅದಂತೂ ಸುಸ್ಪಷ್ಟ. ನನ್ನ ವ್ಯೂ ಪಾಯಿಂಟ್ ಏನು ಅಂತಂದ್ರೆ, ಇವರ ಜಗಳಗಳಿಗೆ, ಇವರ ಬೇಳೆ ಬೇಯೋದಕ್ಕೆ ಇವರು ಯಾವ ಅಜೆಂಡಾಗಳನ್ನು ಬೇಕಾದ್ರೂ ಇಟ್ಕೊಳ್ತಾರೆ. ಒಟ್ಟಿನಲ್ಲಿ ಇವರೊಂದು ಅಜೆಂಡಾ ಸೆಟ್ ಮಾಡ್ತಾರೆ, ಇವರೊಂದು ಜಗಳ ಆಡ್ತಾರೆ, ಇವರೊಂದು ಅಜೆಂಡಾ ಸೆಟ್ ಮಾಡ್ತಾರೆ, ಇವ್ರು ಜಗಳ ಆಡ್ತಾರೆ. ದಟ್ಸ್ ಇಟ್. ನಾವು ವೋಟ್ ಹಾಕೋರು ಜಾಗರೂಕರಾಗಿದ್ರೆ ಬಹಳ ಒಳ್ಳೇದು. ವಿಸ್ತಾರ, ನಿಖರ ಮತ್ತು ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.